ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಮ್ಮ ನೆಕ್ಸ್ಟ್ 7 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 7 ಡೇಸ್ ಹೇಗಿದೆ, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ನೆಕ್ಸ್ಟ್ 7 ಡೇಸ್ ಬಗ್ಗೆ ನೋಡೋಣ ಇವತ್ತಿನ ಟಾರೋ ರೀಡಿಂಗಲ್ಲಿ. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಶೆಲ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಶೆಲ್. ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ನೆಕ್ಸ್ಟ್ 7 ಡೇಸ್ಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ನೆಕ್ಸ್ಟ್ 7 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಆಲ್ ರೈಟ್, ಸೊ ಲೆಟ್ಸ್ ಬಿಗಿನ್ ಇವತ್ತಿನ ರೀಡಿಂಗ್ನ. ಗ್ರೂಪ್ ನಂಬರ್ 1 ನೀವು ಈ ಶೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ 7 ಡೇಸ್ ಎನರ್ಜಿ ಪ್ರೆಡಿಕ್ಷನ್ಸ್. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ 2 ಇಮೇಜು ನನಗೆ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಮೊದಲನೇದು ನಿಮ್ಮ ಥ್ರೋಟ್ ಚಕ್ರ, ನಿಮ್ಮ ವಾಯ್ಸ್ನ ತೋರಿಸ್ತಾ ಇರೋದು. ಎರಡನೇದು ಸ್ವಾರ್ಡ್ಸ್, ಕತ್ತಿನ ತೋರಿಸ್ತಾ ಇದ್ದಾರೆ, ಅ ಲಾಂಗ್ ಸ್ವಾರ್ಡ್. ಸೊ ಎರಡನ್ನೂ ಕಂಬೈನ್ ಮಾಡಿ ಅವರು ಏನು ಹೇಳೋ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಮರ್ಕ್ಯುರಿ ರೆಟ್ರೋಗ್ರೇಡ್ ಇನ್ನೂ ನಡೀತಾ ಇದೆ, ಈ ಮಂತ್ ಎಂಡ್ ತನಕನೂ ಇರುತ್ತೆ. ಮೇ ಬಿ ಈ ವಾರ ಆ ಎನರ್ಜಿ ನಿಮಗೆ ಪೀಕಲ್ಲಿರೋ ಥರ ಇದೆ. ಸೊ ನಿಮ್ಮ ವಾಯ್ಸ್ ಬಂದು ತುಂಬ ಇಂಪಾರ್ಟೆಂಟ್ ಇರ್ಬೋದು. ನೀವೇನು ಹೇಳ್ತಿದ್ದೀರಾ ಅಥವಾ ಬೇರೆಯವ್ರ ಹತ್ರ ಯಾವ ರೀತಿ ವಿಚಾರ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮನ್ನು ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನನ್ನು ಮಾತಾಡ್ತಾ ಇದ್ದೀರಾ ಅಥವಾ ಯಾವ ರೀತಿ ಮಾತಾಡ್ತಾ ಇದ್ದೀರಾ ಸ್ವಲ್ಪ ಗಮನ ಕೊಟ್ಟು ಮಾತಾಡೋದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಬೈ ಮಿಸ್ಟೇಕ್ ಆಗಿ ಶಾರ್ಪ್ ಆಗಿ ಏನಾದರೂ ಬೇರೆಯವ್ರಿಗೆ ಹೇಳಿ ಬೇರೆಯವ್ರಿಗೆ ನೋವಾಗೋ ಸಾಧ್ಯತೆಗಳಿರುತ್ತೆ, ಅಥವಾ ಬೇರೆಯವ್ರು ನಿಮಗೆ ಏನಾದರೂ ಶಾರ್ಪ್ ಆಗಿರುವಂಥ ಮಾತುಗಳನ್ನ ಹೇಳಿ ನಿಮಗೆ ಹರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಗ್ರೋ ಥಿಕ್ ಸ್ಕಿನ್ ಅಂತ ಹೇಳ್ತಾ ಇರೋದು. ಲೈಕ್ ಇದನ್ನು ನೋಡ್ತಾ ಇದ್ರೆ ನನಗೆ ಈ ಟರ್ಟಲ್ ಎನರ್ಜಿ ಕೂಡ ಬರ್ತಾ ಇರೋದು. ಆಮೇದು ಅದ್ರ ಮೇಲ್ಗಡೆ ಶೆಲ್ ಬಂದು ಎಷ್ಟು ತಿಕ್ಕಾಗಿರುತ್ತೆ ಅಂದರೆ ಯಾರು ಏನೇ ಅಂದ್ರೂ ಅಥವಾ ಏನೇ ಹಾರ್ಡ್ ವೆದರ್ ಇದ್ರೂ ಅದು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಥರ. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಇಮೇಜ್ ನಿಮಗೆ ಬರ್ತಾ ಇರೋದು, ವಿಷನ್ ಬರ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಮೊದಲನೇದು ನಿಮ್ಮ ವಾಯ್ಸ್, ನಿಮ್ಮ ಥ್ರೋಟ್ ಚಕ್ರ, ಎರಡನೇದು ಸ್ವಾರ್ಡ್, ಮತ್ತು ಮೂರನೇದು ಬಂದು ಟರ್ಟಲ್ ಎನರ್ಜಿ, ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕಾಗುವಂಥ ಒಂದು ಥಿಕ್ ಸ್ಕಿನ್ ಇರೋವಂಥ ಎನರ್ಜಿ. ಇಲ್ಲ ನೀವು ಹರಿತವಾಗಿ ಏನಾದರೂ ಹೇಳಿ ಬೇರೆಯವ್ರಿಗೆ ಹರ್ಟ್ ಆಗ್ಬೋದು, ಅಥವಾ ಬೇರೆಯವ್ರು ಏನಾದರೂ ಹೇಳಿ ನಿಮಗೆ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನನ್ನು ಮಾತಾಡ್ತಾ ಇದ್ದೀರಾ, ಯಾವ ರೀತಿ ಅದನ್ನು ಕನ್ವೆ ಮಾಡ್ತಾ ಇದ್ದೀರಾ, ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ದಿರಾ ಸ್ವಲ್ಪ ಸಾವಧಾನವಾಗಿ ಮಾತಾಡೋದು ವಿಲ್ ಸೇವ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ತುಂಬ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಗೆ ಹಂಗೂ ನೀವು ಏನಾದರೂ ಹೇಳಬೇಕು ಅರ್ಜಲ್ಲಿದ್ದೀರಾ, ಆ ಟೆನ್ಷನಲ್ಲಿ ಇದ್ದೀರಾ ಅಂದರೆ ಟೇಕ್ ಅ ಬ್ರೇಕ್. ಓಕೆ, ಇಮ್ಮಿಡಿಯೇಟಾಗಿ ಏನು ಹೇಳೋದಕ್ಕೆ ಹೋಗ್ದಿರಾ, ಜಸ್ಟ್ ಗೋ ಔಟ್. ಸ್ವಲ್ಪ ಸಮಾಧಾನ ಮಾಡಿಕೊಂಡು ಸಾವಧಾನವಾಗಿ ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀರಾ ಅಂತ ಅನ್ನೋದಾಗ ಬಂದು ಆ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡಿ. ಹೀಟೆಡ್ ಆರ್ಗ್ಯುಮೆಂಟ್ಗೆ ಎಂಟರ್ ಆಗ್ದಿರಾ. ಡೋಂಟ್ ಗೆಟ್ ಇನ್ ಟು ಎನಿ ಕೈಂಡ್ ಆಫ್ ಹೀಟೆಡ್ ಆರ್ಗ್ಯುಮೆಂಟ್ಸ್ ಮತ್ತು ಡಿಸ್ಕಷನ್ಸ್ಗೆ. ದೇರ್ ಆರ್ ಚಾನ್ಸಸ್ ಆಫ್ ಹರ್ಟಿಂಗ್. ಬೇರೆಯವ್ರು ನಿಮ್ಮನ್ನು ಹರ್ಟ್ ಮಾಡೋದು ಅಥವಾ ನೀವು ಬೇರೆಯವ್ರನ್ನ ಹರ್ಟ್ ಮಾಡೋದು. ಆ್ಯಕ್ಚುಲಿ ಎಂಟೈರ್ ಕಾನ್ವರ್ಸೇಷನ್ಗೆ ಅಷ್ಟೊಂದು ವ್ಯಾಲ್ಯೂ ಇರೋದಿಲ್ಲ. ಬಿಕಾಸ್ ಯಾರು ಏನು ಹೇಳ್ತಾ ಇದ್ದೀರಾ ಅಂತ ಹೇಳಿ ಒಬ್ರಿಗೊಬ್ರಿಗೆ ಕ್ಲಾರಿಟಿ ಇಲ್ಲದೆ ಇರ್ಬೋದು. ಸೊ ಫಸ್ಟ್ ಆಫ್ ಆಲ್ ನೀವು ಕ್ಲಾರಿಟಿ ತೊಗೊಳ್ಳಿ, ನೀವೇನು ಹೇಳ್ತಿದ್ದೀರಾ ಅಂಥೇಳಿ. ಆಮೇಲೆ ಅದನ್ನು ಬೇರೆಯವ್ರಿಗೆ ಕನ್ವೆ ಮಾಡಿ. ಅಥವಾ ಬೇರೆಯವ್ರು ಏನಾದರೂ ಬೈ ಚಾನ್ಸ್ ನಿಮಗೆ ಹರ್ಟ್ ಆಗೋ ಥರ ಏನಾದರೂ ಹೇಳಿದ್ರು ಅದನ್ನು ಪರ್ಸ್ನಲಾಗಿ ತೊಗೊಳ್ಬೇಡಿ, ಅಥವಾ ಇಮ್ಮಿಡಿಯೇಟಾಗಿ ಅದನ್ನು ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಟೇಕ್ ಅ ಬ್ರೇಕ್. ಸುಮ್ಮನೆ ಹೊರಗಡೆ ಹೋಗಿ ರಿಲ್ಯಾಕ್ಸ್ ಮಾಡಿ, ಅಥವಾ ನಿಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡೋದು, ಡೂ ಸಮಥಿಂಗ್, ಟೇಕ್ ಅ ಬ್ರೇಕ್. ಈ ಎನರ್ಜಿನ ಬ್ರೇಕ್ ಮಾಡಿ. ಅದನ್ನೇ ಸ್ವಾರ್ಡನ್ನು ತೋರಿಸ್ತಾ ಇರೋದು. ಲೈಕ್ ಕಟ್ ದಟ್ ಎನರ್ಜಿ. ಆ ಫ್ಲೋನಲ್ಲಿ ಹೋಗೋದಕ್ಕೆ ಹೋಗಬೇಡಿ. ಪಾಸ್, ಕಟ್ ದಟ್ ಎನರ್ಜಿ. ಆಮೇಲೆ ಮೇ ಬಿ ಆಫ್ಟರ್ ಸಮ್ ಟೈಮ್, 1-2 ದಿನ ಆದಮೇಲೆ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಆ್ಯಂಡ್ ಕಂಟಿನ್ಯೂ ದಟ್ ಡಿಸ್ಕಷನ್. ಕೂಲ್ ಮೈಂಡಲ್ಲಿ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿದ್ದಾಗ ಡೋಂಟ್ ಗೆಟ್ ಇನ್ ಟು ಎನಿ ಕೈಂಡ್ ಆಫ್ ಹೀಟೆಡ್ ಡಿಸ್ಕಷನ್, ಹೀಟೆಡ್ ಆರ್ಗ್ಯುಮೆಂಟ್ಸ್. ಮತ್ತು ಏನು ಮಾತಾಡ್ತಾ ಇರೋದು, ಯಾವ ರೀತಿ ಮಾತಾಡ್ತಾ ಇದ್ದೀರಾ, ಯಾತಕ್ಕೆ ಮಾತಾಡ್ತಾ ಇದ್ದೀರಾ, ಸ್ವಲ್ಪ ಆಲೋಚನೆ ಮಾಡಿ ಮಾತಾಡೋದು. ಇಟ್ ವಿಲ್ ಹೆಲ್ಪ್ ಯು. ಮರ್ಕ್ಯೂರಿ ರೆಟ್ರೋಗ್ರೇಡ್ದು ಇಟ್ ಫೀಲ್ಸ್ ಲೈಕ್ ಇಟ್ ಈಸ್ ಅಟ್
ಅಟ್ ಇಟ್ಸ್ ಪೀಕ್ ನಿಮಗೆ ಈ ಸಮಯದಲ್ಲಿ ಗ್ರೂಪ್ ನಂಬರ್ 1. ಸೊ ಮೊದಲನೇ ಕಾರ್ಡ್ ಬಂದು ಲೈಟ್ ಕಾರ್ಡ್ ಇರೋದು, ಮತ್ತು ಈ ಕಾರ್ಡಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸ್ತಾ ಇರೋದು ಅಲೈನ್ ಯುವರ್ ಸೆಲ್ಫ್ ಟು ಲೈಟ್. ಆದಷ್ಟು ನಿಮ್ಮನ್ನು ನೀವು ಆರಾಮಾಗಿ ಇಟ್ಕೊಳ್ಳೋ ಅಂಥ ಕೆಲಸಗಳು ಮಾಡೋದು, ಆದಷ್ಟು ಲೈಕ್ ಬೆಳಗ್ಗೆ ಬೇಗ ಎದ್ದು ವಾಕಿಂಗಿಗೆ ಹೋಗಿ ಬರೋದು. ಸೊ ಸೆಟ್ಟಿಂಗ್ ಯುವರ್ ಮಾರ್ನಿಂಗ್ ರೈಟ್. ನಿಮ್ಮ ಬೆಳಗ್ಗಿನ ದಿನಚರಿ ಈ ವಾರ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡ್ತೀರಾ ಅದು ನಿಮ್ಮ ಎಂಟೈರ್ ಡೇಗೆ ಎಫೆಕ್ಟ್ ಆಗುತ್ತೆ ಅಥವಾ ರಿಫ್ಲೆಕ್ಟ್ ಆಗುತ್ತೆ. ನೀವು 6 ಗಂಟೆಗೆ ಎದ್ದೇಳಬೇಕು ಅಂತ ಅಂದ್ಕೊಂಡಿರ್ತೀರಾ, ನೀವು ಅಲಾರ್ಮ್ ಆಫ್ ಮಾಡಿಬಿಟ್ಟು 8 ಗಂಟೆಗೆ ಎದ್ಬಿಟ್ಟು ಇಡೀ ದಿನ ರಶಲ್ಲಿ ಹೋಗೋದು. ಡೋಂಟ್ ರಶ್ ಇನ್ ಟು ಎನಿಥಿಂಗ್. ನೆಕ್ಸ್ಟ್ ವಾರ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಬೆಳಗ್ಗೆ ಬೇಗ ಎದ್ದೇಳೋದು, ಎಲ್ಲಾದರೂ ಹೋಗೋದಕ್ಕೆ ಒಂದು 10 ನಿಮಿಷ ಬೇಗ ಹೋಗೋದು, ಪ್ರಾಪರಾಗಿ ಸ್ಕೆಡ್ಯೂಲ್ ಮಾಡೋದು. ಯಾಕೆಂದರೆ ಸ್ವಲ್ಪ ಡಿಲೇಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಲೈನ್ ಯುವರ್ ಮಾರ್ನಿಂಗ್. ನಿಮ್ಮ ಮಾರ್ನಿಂಗ್ ರೂಟೀನ್ ಬೆಳಗ್ಗೆ ಯಾವ ರೀತಿ ನಿಮ್ಮ ಕಾರ್ಯಕ್ರಮನ ನೀವು ಅರೇಂಜ್ ಮಾಡ್ಕೊಳ್ತೀರಾ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ರೂಟೀನ್ ಏನಿರುತ್ತೆ, ನಿಮ್ಮ ಮೂಡನ್ನ ನಿಮ್ಮ ಮೈಂಡನ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ತಾ ಇದ್ದೀರಾ, ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ವೀಕು. ಅಂದರೆ ಈ ವೀಕು ನೆಕ್ಸ್ಟ್ 7 to 10 days ಆ್ಯಕ್ಚುಲಿ ಈ ಎನರ್ಜಿ ನಿಮಗೆ ಸಪೋರ್ಟಿವ್ ಆಗಿರುತ್ತೆ. ಒನ್ಸ್ ಯು ಅಲೈನ್ ಯುವರ್ ಸೆಲ್ಫ್ ಟು ಓ ಮೈ ಗಾಡ್, ಲುಕ್ ಎಟ್ ದಟ್, ಎಕ್ಸಾಕ್ಟ್ಲಿ ಲೈಕ್ ಟ್ರಯಂಫಂಟ್ ಸಕ್ಸಸ್. ಬಟ್ ಈ ಕಾರ್ಡ್ ಬಂದು ಸ್ವರ್ಡ್. ಇದನ್ನೇ ಹೇಳಿದ್ದು ನಾನು, ನಿಮ್ಮ ಫಸ್ಟ್ ವಿಷನ್ನೇ ಬಂದು ಸ್ವರ್ಡ್ ಎನರ್ಜಿ. ಆ್ಯಂಡ್ ವಿ ಹ್ಯಾವ್ ನಂಬರ್ 1. ಸೊ ಕಟಿಂಗ್ ದ ಕಾರ್ಡ್ಸ್, ಅನ್ನೆಸೆಸರಿ ವಿಚಾರಗಳಿಂದ, ಅನ್ನೆಸೆಸರಿ ಜನರಿಂದ, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸಿಂದ, ನ್ಯೂಸ್ ನೋಡೋದು, ಹೆವಿ ಇನ್ಫಾರ್ಮೇಷನನ್ನು ತಗೊಳ್ಳೋದು, ಈ ಕ್ರೈಮ್ ವಿಚಾರಗಳನ್ನೆಲ್ಲ ನೋಡೋದು ಅಥವಾ ಕ್ರೈಮ್ ಪ್ರೋಗ್ರಾಮ್ಸ್ನ ನೋಡೋದು. ಸೊ ಕೀಪ್ yourself away from anything hard and heavy ವಿಚಾರಗಳಿಂದ ನಿಮ್ಮನ್ನು ನೀವು ದೂರ ಇಟ್ಕೊಳ್ಳೋದು will help you a lot. ಈ ವಾರ ನೆಕ್ಸ್ಟ್ 7 to 10 days ಇಟ್ ವಿಲ್ ಹೆಲ್ಪ್ ಯು ಹೀಲ್. ಮತ್ತು ಆದಷ್ಟು ಪ್ರಾಬ್ಲಮ್ಸ್ನ ರಿಸಾಲ್ವ್ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ನಿಮಗೆ ತುಂಬ ಸಹಾಯ ಮಾಡುತ್ತೆ. ವಿ ಹ್ಯಾವ್ ಲೈಟ್, ವಿ ಹ್ಯಾವ್ ಯೂನಿವರ್ಸ್, ಅಬ್ಸಲ್ಯೂಟ್ಲಿ ಫಂಟಾಸ್ಟಿಕ್ ಎನರ್ಜಿ. ನೀವು ಈ ಲೈಟ್ಗೆ ಅಲೈನ್ ಆಗಿದ್ರೆ ನಿಮ್ಮ ಡೇಸ್ನ, ನಿಮ್ಮ ಪ್ಲ್ಯಾನನ್ನು, ಪ್ಲಾನನ್ನು ಯೂಸ್ ಮಾಡಿಕೊಂಡ್ರೆ, ಆಲ್ರೆಡಿ ಪ್ಲ್ಯಾನ್ ಮಾಡಿ ನಿಮ್ಮ ದಿನಚರಿನ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ವಿತ್ ದ ಫ್ಲೋ, ವಿ ಹ್ಯಾವ್ ರೆಸ್ಟ್ ಆ್ಯಂಡ್ ರೆಜ್ಯುನೇಟ್. ಟೇಕ್ ಆ್ಯಸ್ ಮಚ್ ರೆಸ್ಟ್ ಆಸ್ ಪಾಸಿಬಲ್. ಮತ್ತು ಈ ಕಾರ್ಡು ಅಷ್ಟೇ, ಏನಾದರೂ ಹೇಳೋದಕ್ಕೆ ಮುಂಚೆ ರಿಫ್ಲೆಕ್ಟ್ ಮಾಡೋದು, ಏನಾದರೂ ಮಾಡೋದಕ್ಕೆ ಮುಂಚೆ ಅದ್ರ ಬಗ್ಗೆ ಆಲೋಚನೆ ಮಾಡಿ ಮಾಡೋದು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ದ ಯೂನಿವರ್ಸ್ ಕಾರ್ಡಿಲಿ, ಲೈಕ್ ಯೂನಿವರ್ಸ್ ಡೆಫಿನೆಟ್ ಆಗಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಈ ವಾರ ಮೆಸೇಜ್ ಕೊಡೋದಕ್ಕೆ ಬರ್ತಾ ಇರೋದು. ಲುಕ್ ಎಟ್ ಆಲ್ ದ ಲೈಟ್. ಗ್ರೂಪ್ ನಂಬರ್ 1, ಆಲ್ ದ ಲೈಟ್ ನಿಮ್ಮ ಸುತ್ತ ಇರೋವಂಥದ್ದು ಈ ಸಮಯದಲ್ಲಿ. ಲೈಕ್ ಪ್ರೊಟೆಕ್ಟ್ ಯುವರ್ ಎನರ್ಜಿ. ಈ ಸಮಯದಲ್ಲಿ ಹೊರಗಡೆಯಿಂದ ನಿಮ್ಮ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೋಬೋದು ಬೇರೆಯವರು, ಅಥವಾ ನಿಮ್ಮ ಎನರ್ಜಿನ ಟ್ರಿಗರ್ ಮಾಡ್ಬೋದು. ದೇರ್ ಕ್ಯಾನ್ ಬಿ ಸಮ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಆಲ್ಸೋ ಹೊರಗಡೆಯಿಂದ. ಸೊ ನಿಮ್ಮ ಎನರ್ಜಿನಲ್ಲಿ, ನಿಮ್ಮ ಎಲಿಮೆಂಟಲ್ಲಿ, ನಿಮ್ಮ ಒರಿಜಿನಾಲಿಟಿನಲ್ಲಿ, ನಿಮ್ಮ ಮೂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು, ಲೈಕ್ ನಿಮ್ಮ ಟ್ರಿಗರ್ಸ್ನ ನೀವು ಮ್ಯಾನೇಜ್ ಮಾಡಿದಾಗ, ಇನ್ಸ್ಟೆಡ್ ಆಫ್ ರಿಯಾಕ್ಟಿಂಗ್, ದಿಸ್ ಕ್ಯಾನ್ ಬಿ ಅ ವಂಡರ್ಫುಲ್ ನೆಕ್ಸ್ಟ್ 7 to 10 days. ಬಟ್ ನಾವು ಬೇರೆಯವರ ಡ್ರಾಮಾನಲ್ಲಿ ನಾವು ಸಿಲುಕೊಂಡಾಗ ಇಟ್ ಕ್ಯಾನ್ ಬಿ ದ ಆಪೋಸಿಟ್. ಇಟ್ ಕ್ಯಾನ್ ಬಿ ಲೈಟ್ ಆರ್ ಇಟ್ ಕ್ಯಾನ್ ಬಿ ಡಾರ್ಕ್. ಇಟ್ ಡಿಪೆಂಡ್ಸ್ ನಾವು ಹೇಗೆ ನೆಕ್ಸ್ಟ್ 7 to 8 ಡೇಸಲ್ಲಿ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಥವಾ ಹೇಗೆ ನಮ್ಮನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಇಟ್ ವಿಲ್ ಡಿಫೈನ್ ನಮ್ಮ ನೆಕ್ಸ್ಟ್ ದಿನಗಳು ಹೇಗಿರುತ್ತೆ ಅಂತ ಹೇಳಿ. ಬಟ್ ದೇರ್ ಇಸ್ ಅ ಲಾಟ್ ಆಫ್ ಲೈಟ್ ಆ್ಯಂಡ್ ಹೋಪ್. ಮತ್ತು ಇದೂ ಅಷ್ಟೇ, ನನಗೆ ಈ 2 ಕಾರ್ಡಲ್ಲೂ ಬರ್ತಾ ಇರೋದು ನಿಮ್ಮ ಮಾರ್ನಿಂಗ್ ರೂಟೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ಎದ್ದಾಗ ನೀವು ನಿಮ್ಮ ರೂಟೀನ್ ಯಾವ ರೀತಿ ಇದೆ, ಯಾರ ಹತ್ರ ಮಾತಾಡ್ತಾ ಇದ್ದೀರಾ, ಯಾವ ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೀರಾ, ಅಥವಾ ಯಾವ ರೀತಿ ನೀವು ಎದ್ದೇಳ್ತಾ ಇದ್ದೀರಾ, ನಿಮ್ಮ ಎದ್ದೇಳೋ ಮೈಂಡ್ ಸೆಟ್ ಬಂದು ಇಟ್ ಈಸ್ ಗೋಯಿಂಗ್ ಟು ಬಿ ರಿಯಲಿ ಇಂಪಾರ್ಟೆಂಟ್ ನಿಮಗೆ ನೆಕ್ಸ್ಟು 7 to 8 days. ಬೆಳಗ್ಗೆ ಎದ್ದೇಳೋದಕ್ಕೆ ಮುಂಚೆ, ನೀವು ಬೆಡ್ಡಿಂದ ನಿಮ್ಮ ಕಾಲುಗಳು ನೆಲಕ್ಕೆ ಟಚ್ ಆಗೋದಕ್ಕೆ ಮುಂಚೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಟು ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸೆಂಡ್ ಯುವರ್ ಗ್ರ್ಯಾಟಿಟ್ಯೂಡ್. ನಿಮ್ಮ ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡೋದು, ಇವತ್ತಿನ ದಿನದಕ್ಕೆ ಆಲ್ರೆಡಿ ನಿಮ್ಮ ಗ್ರ್ಯಾಟಿಟ್ಯೂಡ್ನ ಕಳಿಸೋದು, ಮತ್ತು ನಿಮ್ಮ ಇಂಟೆನ್ಷನನ್ನು ಸೆಟ್ ಮಾಡೋದು. ಇವತ್ತಿನ ದಿನ ನಾನು ನನ್ನ ಎನರ್ಜಿನಲ್ಲಿ, ನನ್ನ ರಿಯಾಲಿಟಿನಲ್ಲಿ ಐ ಆಮ್ ಇನ್ವೈಟಿಂಗ್ ಲವ್, ಐ ಆಮ್ ಇನ್ವೈಟಿಂಗ್ ಲೈಟ್, ಐ ಆಮ್ ಇನ್ವೈಟಿಂಗ್ ಜಾಯ್, ಐ ಆಮ್ ಇನ್ವೈಟಿಂಗ್ ಹ್ಯಾಪಿನೆಸ್.
ಹ್ಯಾಪಿನೆಸ್, ಐ ಆಮ್ ಇನ್ವೈಟಿಂಗ್ ಹಾರ್ಮನಿ ಅಂತ ಹೇಳಿ ನಿಮ್ಮ ಇಂಟೆನ್ಷನನ್ನು ಸೆಟ್ ಮಾಡಿ ಆಮೇಲೆ ನಿಮ್ಮ ಬೆಡ್ಡಿಂದ ನೀವು ಎದ್ದೇಳೋದು. ಇಟ್ ಈಸ್ ಗೋಯಿಂಗ್ ಟು ಬಿ ಅ ವಂಡರ್ಫುಲ್ ಪ್ರಾಕ್ಟೀಸ್. ನಿಮಗೆ ಆಲ್ರೆಡಿ ಖುಷಿಯಾಗಿ ನಿಮ್ಮ ಹಾರ್ಟ್ನ ಆ ಖುಷಿನ ನಿಮ್ಮ ಹಾರ್ಟಲ್ಲಿ ಫಿಲ್ ಮಾಡಿಕೊಂಡು ಆಮೇಲೆ ಬೆಡ್ಡಿಂದ ಎದ್ದೇಳೋದು. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಆವತ್ತನ ದಿನದ ಎನರ್ಜಿನ ನೀವು ಕಾನ್ಷಿಯಸ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ. ಅನ್ನೆಸೆಸರಿ ಕಾನ್ಫ್ಲಿಕ್ಟ್ಸ್, ಅನ್ನೆಸೆಸರಿ ಡ್ರಾಮಾ ಎಲ್ಲ ಅವಾಯ್ಡ್ ಮಾಡೋದಕ್ಕೆ ದಿಸ್ ಕ್ಯಾನ್ ಹೆಲ್ಪ್ ಯು ಅ ಲಾಟ್. ಆದಷ್ಟು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ನೀವು ಒಬ್ಬರೇ ಟೈಮ್ ಸ್ಪೆಂಡ್ ಮಾಡೋದು, ನಿಮಗೆ ಇಷ್ಟ ಇರೋವಂಥ ಕೆಲಸಗಳನ್ನ ಆದಷ್ಟು ಜಾಸ್ತಿ ಮಾಡೋದು. ವಿ ಹ್ಯಾವ್ ಪಾಸಿಟಿವ್ ಮೂಮೆಂಟ್ ಫಾರ್ವರ್ಡ್, ಯೂನಿವರ್ಸ್ ಇದೆ, ಹೋಪ್ ಇದೆ, ಲೈಟ್ ಇದೆ, ಯು ಆರ್ ಅಬ್ಸಲ್ಯೂಟ್ಲಿ ಆನ್ ದ ರೈಟ್ ಡೈರೆಕ್ಷನ್. ಅದನ್ನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕನ್ಫರ್ಮ್ ಮಾಡ್ತಾ ಇರೋದು. ನೀವು ರೈಟ್ ಡೈರೆಕ್ಷನಲ್ಲಿದ್ದೀರಾ, ನಿಮ್ಮ ಮನಸ್ಥಿತಿ ಚೆನ್ನಾಗಿದೆ, ನಿಮ್ಮ ಮೆಂಟಲ್ ಕೆಪಾಸಿಟಿ ಚೆನ್ನಾಗಿದೆ. ಬಟ್ ಪ್ರಾಬ್ಲಮ್ ಏನಂದರೆ ಹೊರಗಡೆಯಿಂದ ನಿಮಗೆ ಟ್ರಿಗರ್ ಮಾಡಿ ನಿಮ್ಮನ್ನು ನೀವು ಡೌಟ್ ಪಡೋ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋ ಸಾಧ್ಯತೆ ಇದೆ. ನಿಮಗೆ ಗೊತ್ತಿದ್ರೂ ನೀವು ಮಾಡ್ತಾ ಇರೋದು ಸರಿ, ಅಥವಾ ನೀವು ನಡೀತಾ ಇರೋ ದಾರಿ ಚೆನ್ನಾಗಿದೆ, ಅಥವಾ ಇದೇ ನಿಮಗೆ ಬೇಕಾಗಿರೋದು ಜೀವನದಲ್ಲಿ, ಈ ಎಲ್ಲ ಕ್ಲಾರಿಟಿ ಚೆನ್ನಾಗಿದ್ರೂ ಹೊರಗಡೆ ಇನ್ಫ್ಲೂಯೆನ್ಸ್ ಆಗಿ ನಿಮ್ಮನ್ನು ನೀವು ಡೌಟ್ ಪಡೋವಂಥ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ಆ ಡೌಟನ್ನ, ಆ ಟ್ರಿಗರ್ನ ಬೇರೆಯವ್ರ ಮೇಲೆ ತಿರುಗಿಬಿದ್ದು ಅವ್ರಿಗೆ ನೀವು ಇದಲ್ಲ, ನಾನು ಕರೆಕ್ಟಾಗಿರೋದು, ನೀವು ಇದನ್ನೆಲ್ಲ ಹೇಳಬೇಕಾಗಿಲ್ಲ ಅಂಥೇಳಿ ಆಪೋಸಿಟ್ ಫೋರ್ಸ್ಗೆ ನಾವು ಈಲ್ಡ್ ಆಗಿ ಅನ್ನೆಸೆಸರಿಯಾಗಿ ಆರ್ಗ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ತುಂಬ ಇದೆ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಬೇರೆ ಯಾರಿಗೂ ನೀವು ಪ್ರೂವ್ ಮಾಡಬೇಕಾಗಿಲ್ಲ, ಯಾರ ಹತ್ರನೂ ನೀವು ವಾದ ಮಂಡಿಸ್ಬೇಕಾಗಿಲ್ಲ, ಯಾರೂ ನಿಮ್ಮ ದಾರಿನ ಅರ್ಥ ಮಾಡ್ಕೋಬೇಕಾಗಿಲ್ಲ. ಜಸ್ಟ್ ಬಿ ಸೈಲೆಂಟ್, ಜಸ್ಟ್ ಬಿ ಕ್ವಯೆಟ್. ನಿಮ್ಮ ದಾರಿನ ನೀವು ರಿಲೆಂಟ್ಲೆಸ್ ಆಗಿ ಫಾಲೋ ಮಾಡ್ತಾ ಹೋಗಿ. ಒಂದು ದಿನ ಜನರಿಗೇನೆ ಅರ್ಥ ಆಗುತ್ತೆ. ಫಸ್ಟ್ ಆಫ್ ಆಲ್ ಯಾರಿಗೂ ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ, ಬಟ್ ದೇ ವಿಲ್ ರಿಯಲೈಸ್ ಲೇಟರ್ ಆನ್, ಓಕೆ ನೀವು ನಿಮ್ಮ ದಾರಿನಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ನೀವು ನಡೀತಾ ಇರೋ ದಾರಿನಲ್ಲಿ ಅಂತ ಹೇಳಿ. ಬಟ್ ಈವನ್ ಅದರ್ವೈಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೆಕ್ಸ್ಟ್ ವೀಕು ನೀವು ಯಾವುದನ್ನು ಯಾರಿಗೂ ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಕೊಡುವಂಥ ಪ್ರಯತ್ನ ಪಡಬೇಡಿ. ಯಾರೇ ನಿಮಗೆ ಟ್ರಿಗರ್ ಮಾಡಿದ್ರು, ಈವನ್ ಇನ್ ಜನರಲ್ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸಲ್ಲಿ ನೀವೇನೋ ಮಾಡ್ತಿರ್ತೀರಾ, ಬೇರೆಯವ್ರು ಬಂದು ಡಿಸ್ಟರ್ಬ್ ಮಾಡೋದು, ಇದು ಈ ರೀತಿ ಅಲ್ಲ, ಈ ರೀತಿ ಮಾಡಿ ಅಂತ ಹೇಳಿ ನಿಮಗೆ ಅದು ಕೋಪ ಬಂದು ಸಿಟ್ಟು ಜಾಸ್ತಿಯಾಗಿ ನೀವು ನನಗೆ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಥರ ಸಣ್ಣ ಟ್ರಿಗರ್ಸೂ ಆಗ್ಬೋದು. ಸೊ ದೇರ್ ಕ್ಯಾನ್ ಬಿ ಅ ಲಿಟಲ್ ಬಿಟ್ ಆಫ್ ಫ್ರಿಕ್ಷನ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗಿರ್ಬೋದು, ನಿಮ್ಮ ಫ್ರೆಂಡ್ಸಿಗಿರ್ಬೋದು, ಅಥವಾ ಕೆಲಸದಲ್ಲೂ ಇರ್ಬೋದು. ಸೊ ಬಿ ಮೈಂಡ್ಫುಲ್ ಆಫ್ ದ್ಯಾಟ್. ಇಟ್ಸ್ ಓಕೆ. ನೀವು ಸೈಲೆಂಟಾಗಿ ಓಕೆ ಅಂತ ಹೇಳಿಬಿಟ್ಟು ನಿಮ್ಮ ಪಾಡಿಗೆ ನೀವು ಮಾಡ್ತಾ ಇರೋದನ್ನ ಕಂಟಿನ್ಯೂ ಮಾಡಿ. ನೀವು ಆರ್ಗ್ಯೂ ಮಾಡಿ, ಇಲ್ಲ ಇದು ನಾನು ಮಾಡ್ತಾ ಇರೋದು ಕರೆಕ್ಟ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ಮೈಲ್ ಆ್ಯಂಡ್ ಸೇ ಓಕೆ, ಫಂಟಾಸ್ಟಿಕ್, ನಿಮಗೆ ಚೆನ್ನಾಗಿ ಗೊತ್ತಿದೆ, ನಿಮಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಜೆಷನ್ಗೆ ಅಂತ ಹೇಳಿ. ಬಿ ರಿಯಲಿ ಪೊಲೈಟ್, ಯೂಸ್ ಯುವರ್ ಸ್ಮೈಲ್. ನಿಮ್ಮ ವೆಪನ್ ಬಂದು ನಿಮ್ಮ ಸ್ಮೈಲು. ನೆಕ್ಸ್ಟ್ ವೀಕ್ಗೆ ಜಸ್ಟ್ ಸ್ಮೈಲ್, ನಾಡ್ ಆ್ಯಂಡ್ ಸೇ ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ನಿಮ್ಮ ಕೆಲಸ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಡೋಂಟ್ ಆರ್ಗ್ಯೂ, ಡೋಂಟ್ ಗೆಟ್ ಇನ್ ಟು ಅನ್ನೆಸೆಸರಿ ಟ್ರಬಲ್ಸ್ ನೆಕ್ಸ್ಟ್ ವೀಕ್ಗೆ. ಗ್ರೂಪ್ ನಂಬರ್ 1. ಸೊ ಬೇರೆ ಇನ್ನೇನು ಮೆಸೇಜಸ್ ಇದೆ ನೋಡೋಣ ಕ್ವಿಕ್ಕಾಗಿ. ಐ ಮೀನ್ ದಿಸ್ ಈಸ್ ನಾಟ್ ಅ ಬ್ಯಾಡ್ ವೀಕ್ ಅಲ್ಲ ಇದು ಸ್ವಲ್ಪ ಕಾಷನ್ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇದೆಲ್ಲ ನೋಡಿಕೊಂಡ್ರೆ ದಿಸ್ ಈಸ್ ಗೋಯಿಂಗ್ ಟು ಬಿ ಆ್ಯಕ್ಚುಲಿ ಅ ಪ್ರೊಡಕ್ಟಿವ್ ವೀಕ್, ಅ ಸಿಂಪಲ್ ವೀಕ್. ಈ ಅನ್ನೆಸೆಸರಿ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಿದಾಗ ವಿ ಹ್ಯಾವ್ ದ ಫೇಟ್ಸ್ ಹಿಯರ್, ವಂಡರ್ಫುಲ್ ಎನರ್ಜಿ. ಮತ್ತು ಈ ಕಾರ್ಡಲ್ಲಿ ಮತ್ತೆ ಅವ್ರು ಕನ್ಫರ್ಮ್ ಮಾಡ್ತಾ ಇರೋದು, ನೀವು ಸರಿಯಾಗಿರುವಂಥ ದಾರಿನಲ್ಲಿದ್ದೀರಾ, ನಿಮಗೆ ಖುಷಿ ಕೊಡುವಂಥ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ. ಬಟ್ ಹೊರಗಡೆಯಿಂದ ಅದು ಇನ್ಫ್ಲುಯೆನ್ಸ್ ಆದಾಗ ಡೋಂಟ್ ಗೆಟ್ ಟ್ರಿಗರ್ ಆಗಿ ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಕೀಪ್ ಗೋಯಿಂಗ್. ಓಕೆ, ಸೊ ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ಯು ಆರ್ ಡೂಯಿಂಗ್ ಅಮೇಝಿಂಗ್. ರಿಲೇಷನ್ಶಿಪ್ಪಲ್ಲಿ ನೀವು ಏನು ಮಾಡ್ಬೋದು ಅಥವಾ ಯಾವ ರೀತಿ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಬೋದು, ನೀವು ಪಡಿಸ್ತಿದ್ದೀರಾ ಆಲ್ರೆಡಿ, ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ. ಯು ಆರ್ ಎಕ್ಸ್ಪ್ರೆಸಿವ್, ಯು ಆರ್ ಡೂಯಿಂಗ್ ಅಮೇಝಿಂಗ್. ಓಕೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮತ್ತೆ ಹೇಳ್ತಾ ಇರೋದು, ಯು ಆರ್ ಡೂಯಿಂಗ್ ಯೋರ್ ಬೆಸ್ಟ್. ಇದಕ್ಕೆ ಮೀರಿ ನೀವು ಇನ್ನೂ ಏನನ್ನು ನೀವು ಟ್ರೈ ಮಾಡೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ 7 to 8 weeks ಜಸ್ಟ್ ಕಂಟಿನ್ಯೂ ಆನ್ ದ ಸೇಮ್ ಪಾತ್. ಬಟ್ ನಿಮ್ಮ ರೂಟೀನನ್ನು ಸ್ವಲ್ಪ ರಿಫೈನ್ ಮಾಡ್ಕೊಳ್ಳಿ, ಇನ್ನೂ ಕ್ಲಾರಿಟಿ ತಂದ್ಕೊಳ್ಳಿ. ನೀವು ನಾಳೆ ಏನು ಮಾಡ್ತಾ ಇದ್ದೀರಾ, ನಿಮ್ಮ ಪ್ಲ್ಯಾನ್ ಏನು ಅಂತ ಹೇಳಿ
ಪ್ರೀ ಪ್ಲ್ಯಾನಿಂಗ್ ವಿಲ್ ಹೆಲ್ಪ್, ಆರ್ಗನೈಸಿಂಗ್ ವಿಲ್ ಹೆಲ್ಪ್. ಬೆಳಗ್ಗೆ ಎದ್ದೇಳೋದಕ್ಕೆ ಮುಂಚೆ ಬೆಡ್ಡಿಂದ ನಿಮ್ಮ ಕಾಲು ನೆಲಕ್ಕೆ ಟಚ್ ಆಗಿ ದಿನಚರಿ ಶುರು ಮಾಡೋದಕ್ಕೆ ಮುಂಚೆ ನಿಮ್ಮ ಹಾರ್ಟನ್ನ ಆ ಬ್ಲೆಸ್ಸಿಂಗ್ಸಿಂದ, ಗ್ರ್ಯಾಟಿಟ್ಯೂಡಿಂದ ಫಿಲ್ ಮಾಡಿಕೊಂಡು ಆವತ್ತಿನ ದಿನಕ್ಕೆ ಇಂಟೆನ್ಷನ್ ಸೆಟ್ ಮಾಡಿ ಆಮೇಲೆ ಆವತ್ತಿನ ದಿನನ ಶುರು ಮಾಡೋದು. ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಗೋ ಅವೇ ಫ್ರಮ್ ಡ್ರಾಮಾಸ್ ನೆಕ್ಸ್ಟ್ ವೀಕ್. ಹೆವಿ ಟಿ ವಿ ಶೋಸು, ಕ್ರೈಮ್ ಸೀನ್ಸು, ಈ ಥರ ಹೆವಿನೆಸ್ಸಿಂದ ಸ್ವಲ್ಪ ದೂರ ಇರೋದು. ಇಟ್ ಈಸ್ ಗೋಯಿಂಗ್ ಟು ಲೈಟನ್ ನಿಮ್ಮ ಎನರ್ಜಿನ ಇನ್ನೂ ಸ್ವಲ್ಪ ಲೈಟ್ ಮಾಡುತ್ತೆ, ಇನ್ನೂ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಜಸ್ಟ್ ಕೀಪ್ ಗೋಯಿಂಗ್, ಬಿ ಲೈಕ್ ಸ್ಮೈಲ್ ಆ್ಯಂಡ್ ನಾಡ್ ಆ್ಯಂಡ್ ಕ್ಯಾರಿ ಆನ್. ನೀವೇನು ಮಾಡ್ತಿದ್ದೀರಾ ಅದನ್ನು ಅನ್ನೆಸಸರಿಯಾಗಿ ನಾವೇನು ಹೇಳ್ದಿರಾ, ಜಸ್ಟ್ ಬಿ ದ ಅಬ್ಸರ್ವರ್. ಓಕೆ, ನೆಕ್ಸ್ಟ್ ವೀಕ್ಗೆ ನಿಮಗೆ ಅಡ್ವೈಸ್ ಬಂದು ಜಸ್ಟ್ ಅಬ್ಸರ್ವ್ ಪೀಪಲ್, ಅಬ್ಸರ್ವ್ ಥಿಂಗ್ಸ್. ಯಾವುದಕ್ಕೂ ಡೋಂಟ್ ಗೆಟ್ ಇನ್ವಾಲ್ವ್ಡ್, ಜಸ್ಟ್ ಬಿ ದ ಅಬ್ಸರ್ವರ್. ನೆಕ್ಸ್ಟ್ ವೀಕು, ನೆಕ್ಸ್ಟ್ 7 to 10 days, ಬಿ ದ ಅಬ್ಸರ್ವರ್, ಡೋಂಟ್ ಗೆಟ್ ಇನ್ವಾಲ್ವ್ಡ್. ಓಕೆ, ದಟ್ ಈಸ್ ಯುವರ್ ಮೇನ್ ಮೆಸೇಜ್ ನಿಮ್ಮ ನೆಕ್ಸ್ಟ್ 7 to 8 daysಲ್ಲಿ. ಆ್ಯಂಡ್ you're on the right path. Believe in ನಿಮ್ಮ ಐಡಿಯಾಸ್ನ, ನಿಮ್ಮ ವಿಷನ್ಸ್ನ. ಡೋಂಟ್ ಡೌಟ್ ಯುವರ್ ಸೆಲ್ಫ್. ದ ಕಾಮರ್ ಯು ಆರ್, ದ ಈಸಿಯರ್ ಇಟ್ ವಿಲ್ ಬಿ ನೆಕ್ಸ್ಟ್ ವೀಕು. ಸ್ಟೇ ಕಾಮ್, ಸ್ಟೇ ರಿಲ್ಯಾಕ್ಸ್ಡ್ ಆ್ಯಂಡ್ ಸ್ಟೇ ಔಟ್ ಆಫ್ ಡ್ರಾಮಾ. ಮತ್ತು ಬಿ ದ ಅಬ್ಸರ್ವರ್. ನಿಮ್ಮ ಇಂಪಾರ್ಟೆಂಟ್ ಅಫರ್ಮೇಷನು ನೆಕ್ಸ್ಟ್ 7 to 10 daysಗೆ, ಐ ಆಮ್ ದ ಅಬ್ಸರ್ವರ್. ಓಕೆ, ಐ ಆಮ್ ದ ಅಬ್ಸರ್ವರ್ ಆಫ್ ದ ರಿಯಾಲಿಟಿ. ನನ್ನ ರಿಯಾಲಿಟಿಯ ಅಬ್ಸರ್ವರ್ ನಾನು ಅದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ದೂರದಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತೀನಿ. ಸೊ ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಸಿಂಪಲ್ ಆಗಿರುವಂಥ ಲೈಫನ್ನ ಲೀಡ್ ಮಾಡೋದಕ್ಕೆ, ಅನ್ನೆಸಸರಿ ವಿಚಾರಗಳನ್ನ ಅವಾಯ್ಡ್ ಮಾಡೋದಕ್ಕೆ ನಿಮ್ಮ ನೆಕ್ಸ್ಟ್ 7 to 8 daysಲ್ಲಿ, 7 to 10 daysಲ್ಲಿ. ಮತ್ತು ಇನ್ನೊಂದು ಲಾಸ್ಟ್ ಮೆಸೇಜು ನಿಮಗೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ, ರಿಲೇಷನ್ಶಿಪ್ಗಳಲ್ಲೂ ಅಷ್ಟೇ, ನೀವು ಆಲ್ರೆಡಿ ಆರ್ ಡೂಯಿಂಗ್ ಗುಡ್. ಎಕ್ಸ್ಟ್ರಾ ನೀವು ಏನೂ ಎಕ್ಸ್ಪ್ರೆಸ್ ಮಾಡೋದು ಅಥವಾ ಡಿಸ್ಕಸ್ ಮಾಡೋದಕ್ಕೆ ತುಂಬ ಹೋಗಬೇಡಿ. ಟ್ರಿಗರ್ಗಳಾದ್ರೂ ರಿಲೇಷನ್ಶಿಪ್ಪಲ್ಲಿ ಜಸ್ಟ್ ಬಿ ಅ ಅಬ್ಸರ್ವರ್, ಸ್ಮೈಲ್ ಆ್ಯಂಡ್ ನಾಡ್. ಒಂದು ನಿಮ್ಮ ಮನಸ್ಸು ಸ್ವಲ್ಪ ಹಗುರ ಆದಮೇಲೆ, ನೀವು ರಿಲ್ಯಾಕ್ಸ್ ಆದಮೇಲೆ ಆಮೇಲೆ ಕೂತ್ಕೊಂಡು ಆರಾಮಾಗಿ ಮಾತಾಡಿ. ಟ್ರಿಗರ್ ಆಗಿದ್ದಾಗ, ಹೀಟೆಡ್ ಸಿಚುವೇಷನಲ್ಲಿದ್ದಾಗ ಡೋಂಟ್ ಗೆಟ್ ಇನ್ ಟು ಎನಿ ಡಿಸ್ಕಷನ್ಸ್. ಆಲ್ ರೈಟ್. ಸೊ ಅದು ನಿಮ್ಮ ನೆಕ್ಸ್ಟ್ 7 to 10 days ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 1. ನಿಮ್ಮ ಅಫರ್ಮೇಷನ್ ಬಂದು ಐ ಆಮ್ ದ ಅಬ್ಸರ್ವರ್ ಆಫ್ ಮೈ ಲೈಫ್. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಆಲ್ ರೈಟ್, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಾಗ ಏನಿರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಸ್ವಾಗತ. ಗ್ರೂಪ್ ನಂಬರ್ 2. ನೀವು ಈಶಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ 7 days ಎನರ್ಜಿ ಪ್ರೆಡಿಕ್ಷನ್, 7 to 10 days. ಸೊ ಮೊದಲನೇದು ನನಗೆ ತೋರಿಸ್ತಾ ಇರೋದು ಸಿಲ್ವರ್ ವೇರ್, ಬೆಳ್ಳಿ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಸಿಲ್ವರ್ ಈಸ್ ಆಲ್ ಅಬೌಟ್ ಗಾಡೆಸ್ ಅಥವಾ ಫೆಮಿನನ್ ಎನರ್ಜಿ. ಆ್ಯಂಡ್ ಆಲ್ಸೋ ಐ ಆಮ್ ಗೆಟಿಂಗ್ ಮೂನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ನಿಮಗೆ. ಸೊ ಐ ಡೋಂಟ್ ನೋ, ಮೇ ಬಿ ದೇರ್ ಇಸ್ ಅ ಲಾಟ್ ಆಫ್ ಕ್ಲೀನಿಂಗ್ ಆ್ಯಂಡ್ ಕ್ಲೆನ್ಸಿಂಗ್. ನೀವು ಮನೆ ಕ್ಲೀನ್ ಮಾಡೋದಕ್ಕೆ ಹಾಕ್ಕೊಂಡಿರ್ಬೋದು, ಮತ್ತು ನಿಮ್ಮ ಸಿಲ್ವರ್ ವೇರ್ನ ಕ್ಲೀನ್ ಮಾಡ್ತಾ ಇರೋದನ್ನು ತೋರಿಸ್ತಾ ಇದ್ದಾರೆ. ಮೇ ಬಿ ತುಂಬ ದಿನದಿಂದ ಏನೇನಾದರೂ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ 7 to 8 daysಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರೋ ಥರ ಇದೆ. ಲೈಕ್ ಯು ಆರ್ ಕ್ಲೀನಿಂಗ್ ಆ್ಯಂಡ್ ಕ್ಲೆನ್ಸಿಂಗ್ ಆ್ಯಂಡ್ ಥ್ರೋಯಿಂಗ್ ಅವೇ ಅ ಲಾಟ್ ಆಫ್ ಥಿಂಗ್ಸ್ ನಿಮ್ಮ ಜೀವನದಿಂದ. ಮೇ ಬಿ ನಿಮಗೆ ಕ್ಲೀನ್ ಮಾಡೋದಕ್ಕೆ ಉತ್ಸಾಹ ಜಾಸ್ತಿ ಇರ್ಬೋದು, ಅಥವಾ ಬೇಡದೇ ಇರೋದನ್ನು ಬಿಸಾಕೋದು, ಬೇಡದೇ ಇರೋದನ್ನು ರಿಲೀಸ್ ಮಾಡೋದು ನಿಮ್ಮ ಲೈಫಿಂದ ನೆಕ್ಸ್ಟ್ 7 to 8 daysಲ್ಲಿ, 7 to 10 daysಲ್ಲಿ ನೀವು ತುಂಬ ಹೈಲೈಟೆಡ್ ಆಗಿರ್ಬೋದು. ಬಟ್ ಐ ಆಮ್ ಸೀಯಿಂಗ್ ಅ ಲಾಟ್ ಆಫ್ ಸಿಲ್ವರ್, ಫೆಮಿನನ್ ಎನರ್ಜಿ, ಗಾಡೆಸ್ ಎನರ್ಜಿ, ಮೂನ್ ಎನರ್ಜಿ, ಮತ್ತು ಕ್ಲೀನಿಂಗ್ ಎನರ್ಜಿ. ಎಸ್ಪೆಷಲಿ ಸಿಲ್ವರ್ ವೇರ್ ನಿಮ್ಮ ಮನೆಯಲ್ಲಿರುವಂಥ, ಅಥವಾ ದೇವ್ರನ್ನ ಕ್ಲೀನ್ ಮಾಡ್ತಾ ಇರ್ಬೋದು, ದೇವರ ವಿಗ್ರಹಗಳನ್ನ. ಅದು ಸಿಲ್ವರಲ್ಲಿದ್ದರೆ ಮೇ ಬಿ ಅದನ್ನು ಕ್ಲೀನ್ ಮಾಡಿ ಎನರ್ಜಿ ತುಂಬ ಡೆನ್ಸ್ ಆಗಿದೆ ಅಂತ ಇರ್ಬೋದು. ಬಟ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಡೆನ್ಸ್ನೆಸ್. ಮೇ ಬಿ ನೀವು ದೇವ್ರ ಮನೆಯಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಆಗಿ ದೇವ್ರ ವಿಗ್ರಹಗಳೆಲ್ಲ ಇದ್ದರೆ, ಮೇ ಬಿ ದಿಸ್ ಇಸ್ ಟೈಮ್ ಫಾರ್ ಯು ಟು ಕ್ಲೆನ್ಸ್ ಆ್ಯಂಡ್ ಕ್ಲೀನ್ ಇಟ್. ಸ್ವಲ್ಪ ಹೆವಿ ಎನರ್ಜಿ ಕಲೆಕ್ಟ್ ಆಗಿರ್ಬೋದು, ಅಥವಾ ದೇವ್ರ ಮನೆ ಕ್ಲೀನ್ ಮಾಡಿ ಅಂತಿರ್ಬೋದು. ಐ ಡೋಂಟ್ ನೋ, ಬಟ್ ದೇರ್ ಇಸ್ ಅ ಲಾಟ್ ಆಫ್ ಕ್ಲೀನಿಂಗ್ ಲಾಟ್ ಆಫ್ ಕ್ಲೀನಿಂಗ್ ಇನ್ ಜನರಲ್ ಆಗಿ. ಡೆನ್ಸ್ನೆಸ್ನ, ಹೆವಿನೆಸ್ನ, ಅದೇನು ಕಲೆಕ್ಟ್ ಮಾಡಿದೆ ಅದನ್ನು ರಿಲೀಸ್ ಮಾಡ್ತಾ ಇರೋದನ್ನು ತೋರಿಸ್ತಾ ಇದ್ದಾರೆ. ಮೇ ಬಿ ಮತ್ತು ಇನ್ನೊಂದು, ಓಕೆ, ಮೈ ಟ್ರೈನ್ ಆಫ್ ಥಾಟ್ಸ್, ಇಂಪಾರ್ಟೆಂಟ್ ಮೆಸೇಜ್ ಯಾವುದೋ ಮಧ್ಯದಲ್ಲಿ ಬರ್ತಾಯಿತ್ತು, ಇದನ್ನು ಸ್ಟಾಪ್ ಮಾಡಿದ್ರೆ ಅದನ್ನು ಮಿಸ್ ಆಗುತ್ತೆ ಅಂದ್ಬಿಟ್ಟು ಐ ಕಂಟಿನ್ಯೂಡ್. ಅದೇನು ಮೆಸೇಜು, ಐ ಮಿಸ್ಡ್ ದಟ್ ಮೆಸೇಜ್. ಜಸ್ಟ್ ಗಿವ್ ಮಿ ಅ ಸೆಕೆಂಡ್.
ಓಕೆ. ಐ ರಿಮೆಂಬರ್ ನೌ. ಸೊ ನೀವು ಪೂಜೆನಲ್ಲಿ ಅಥವಾ ಯಾವುದಾದ್ರೂ ವ್ರತಗಳು ಹೊಸದಾಗಿ ಶುರು ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಮೇ ಬಿ ಇವಾಗ ನಿಮಗೆ ಅದನ್ನು ಶುರು ಮಾಡುವಂಥ ಆಸಕ್ತಿ ಜಾಸ್ತಿ ಬರ್ಬೋದು. ನೆಕ್ಸ್ಟ್ 7 to 10 ಡೇಸಲ್ಲಿ ಯಾವುದಾದ್ರೂ ಹೊಸ ಪ್ರೋಗ್ರಾಮು ಅಥವಾ ಹೊಸ ಕ್ಲಾಸಸ್ಸು ಅಥವಾ ಹೊಸದನ್ನೇನಾದರೂ ಕಲಿಯೋದಕ್ಕೆ ಆ ಕ್ಲಾಸ್ ಜಾಯ್ನ್ ಆಗಬೇಕು ಅಥವಾ ಈ ಪ್ರಾಕ್ಟೀಸ್ ಶುರು ಮಾಡಬೇಕು ಅಥವಾ ಈ ಸಾಧನೆ ಸ್ಟಾರ್ಟ್ ಮಾಡಬೇಕು. ತುಂಬ ದಿನದಿಂದ ನಿಮ್ಮ ಮನಸ್ಸಲ್ಲಿತ್ತು ಅದು, ಬಟ್ ಇವಾಗ ಅದನ್ನು ಆ್ಯಕ್ಚುಲಿ ಶುರು ಮಾಡ್ಬೋದು ನೀವು ನೆಕ್ಸ್ಟ್ 7 to 10 ಡೇಸಲ್ಲಿ. ದೇರ್ ಇಸ್ ಅ ಲಾಟ್ ಆಫ್ ಇನ್ಸ್ಪಿರೇಷನ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ. ಮತ್ತು ಹಳೆದನ್ನು ಡೆನ್ಸ್ನೆಸ್ನ, ಡಸ್ಟ್ನ, ಹೆವಿನೆಸ್ಸನ್ನು ರಿಲೀಸ್ ಮಾಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ಹೊಸದನ್ನೇನಾದರೂ ಶುರು ಮಾಡ್ತಾ ಇರೋ ಥರ ಇದೆ ನಿಮ್ಮ ಎನರ್ಜಿ ಫೀಲ್ಡಲ್ಲಿ. ದೇರ್ ಇಸ್ ಲಾಟ್ ಆಫ್ ಇನ್ಸ್ಪಿರೇಷನ್, ಗಾಡೆಸ್ ಇನ್ಸ್ಪಿರೇಷನ್, ಡಿವೈನ್ ಫೆಮಿನನ್ ಇನ್ಸ್ಪಿರೇಷನು ನಿಮ್ಮ ಒಳಗಡೆಯಿಂದ. ಸೊ ಯು ಆರ್ ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ. ಮತ್ತು ನಿಮ್ಮನ್ನು ನೀವು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರ್ಬೋದು ನೆಕ್ಸ್ಟ್ 7 to 10 ಡೇಸಲ್ಲಿ. ದೇರ್ ಇಸ್ ಅ ಲಾಟ್ ಆಫ್ ಸೆಲ್ಫ್ ಲವ್ ಎನರ್ಜಿ ಆಲ್ಸೋ. ಲೈಕ್ ನಿಮ್ಮನ್ನು ನೀವು ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಜಾಸ್ತಿ ಮಾಡ್ಬೋದು. ಲಾಟ್ ಆಫ್ ಸೆಲ್ಫ್ ಕೇರ್ ಎನರ್ಜಿ, ನಿಮ್ಮನ್ನು ಹೇಗೆ ನೀವು ಸಮಾಧಾನವಾಗಿ ಇಟ್ಕೊಳ್ಳೋದು ಅಥವಾ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಇರ್ಬೋದು. ಐ ಡೋಂಟ್ ನೋ ವಾಟ್ ಈಸ್ ಯೋರ್ ಸೆಲ್ಫ್ ಲವ್ ಪ್ರಾಕ್ಟೀಸಸ್. ಸೆಲ್ಫ್ ಲವ್ ಪ್ರಾಕ್ಟೀಸಸ್ ಎಲ್ಲ ಜಾಸ್ತಿ ಆಗ್ಬೋದು. ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡ್ಕೊಳ್ತಾ ಐ ಆಮ್ ಸೋ ಪ್ರೌಡ್ ಆಫ್ ಯು ಅಂತ ಹೇಳೋದಿರ್ಬೋದು. ಬೇಸಿಕ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಸೆಲ್ಫ್ ಲವ್ನ ಎನ್ಕರೇಜ್ ಮಾಡ್ತಾ ಇರೋದು, ನಿಮ್ಮ ಸ್ಪಿರಿಚುವಲ್ ರಿಚುವಲ್ಸ್ನ ಎನ್ಕರೇಜ್ ಮಾಡ್ತಾ ಇರೋದು, ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗೆ ನೀವು ಯೂಸ್ ಮಾಡುವಂಥ ಟೂಲ್ಗಳೇನಿದೆ, ವಿಗ್ರಹ ಇರ್ಬೋದು ಅಥವಾ ವಾಟ್ ಎವರ್ ದಟ್ ಯು ಯೂಸ್, ಅದನ್ನು ಕ್ಲೆನ್ಸ್ ಮಾಡಿ ಅದರಲ್ಲಿರೋ ಎನರ್ಜಿನ ರಿಲೀಸ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ನಿಮ್ಮ ಎನರ್ಜಿ ಲೆವೆಲೂ ಇಂಪ್ರೂವ್ ಆಗ್ತಾ ಇದೆ, ಎಲಿವೇಟ್ ಆಗ್ತಾ ಇದೆ. ತುಂಬ ದಿನದಿಂದ ನಿಮ್ಮ ಎನರ್ಜಿ ಲೋ ಇದ್ದಿದ್ರೆ ನಿಮ್ಮ ಎನರ್ಜಿ ಲೆವೆಲ್ ಮತ್ತೆ ಇಂಪ್ರೂವ್ ಆಗ್ತಾ ಇದೆ ನೆಕ್ಸ್ಟ್ 7 to 10 ಡೇಸಲ್ಲಿ. ಸೊ ಓವರಾಲ್ ಆಗಿ ದೇರ್ ಇಸ್ ಅ ಇಂಪ್ರೂವ್ಮೆಂಟ್ ನಿಮ್ಮ ಎನರ್ಜಿ ಲೆವೆಲಲ್ಲಿ. ಆ್ಯಂಡ್ ಯು ಆರ್ ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ ಆ್ಯಂಡ್ ಯು ಆರ್ ಕ್ಲೀನಿಂಗ್ ಸಮಥಿಂಗ್ ಓಲ್ಡ್. ಓಕೆ, ಆಲ್ರೆಡಿ ಡೆನ್ಸ್ನೆಸ್ ಇರೋದನ್ನು ಕ್ಲೀನ್ ಮಾಡ್ತಾ ಇದ್ದೀರಾ, ಕ್ಲೆನ್ಸ್ ಮಾಡ್ತಾ ಇದ್ದೀರಾ. ಮತ್ತು ಕೆಲವ್ರಿಗೆ ಎಕ್ಸಸೈಸ್ ಕೂಡ ಹೇಳ್ತಾ ಇದ್ದಾರೆ, ನಿಮ್ಮ ಬಾಡಿನ ಸ್ಟ್ರೆಚ್ ಮಾಡೋದು. ತುಂಬ ದಿನದಿಂದ ಎಕ್ಸಸೈಸ್ ಮಾಡಿಲ್ಲ ನೀವು, ಆ ರೂಟೀನ್ ತಪ್ಪೋಗಿದೆ, ಮತ್ತು ಆ ರೂಟೀನನ್ನು ಬಿಲ್ಡ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಸ್ಟಾರ್ಟಿಂಗ್ ಯುವರ್ ಎಕ್ಸಸೈಸ್ ರೂಟೀನ್. ಮತ್ತು ನಿಮ್ಮ ಬಾಡಿನ ಸ್ಟ್ರೆಚ್ ಮಾಡ್ತಾ ಇರೋದು ಅಥವಾ ಯೋಗ ಶುರು ಮಾಡೋದಿರ್ಬೋದು ಅಥವಾ ಯೋಗ ಕ್ಲಾಸಸ್ಗೆ ಸೇರೋದಿರ್ಬೋದು. ದೆರ್ ಇಸ್ ಸಮಥಿಂಗ್ ಯು ಆರ್ ಡೂಯಿಂಗ್. ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ, ನಿಮ್ಮ ಬಾಡಿನ ನೋಡ್ಕೊಳ್ಳೋದಕ್ಕೆ, ನಿಮ್ಮ ಹೆಲ್ತನ್ನ ಇಂಪ್ರೂವ್ ಮಾಡೋದಕ್ಕೆ, ನಿಮ್ಮ ಎನರ್ಜಿ ಲೆವೆಲ್ನ ಇಂಪ್ರೂವ್ ಮಾಡೋದಕ್ಕೆ, ನಿಮ್ಮ ಮನೆಯ ಸಿಚುವೇಶನ್, ನಿಮ್ಮ ಮನೆ ಎನರ್ಜಿ ಇಂಪ್ರೂವ್ ಮಾಡೋದಕ್ಕೆ. ಸೊ ಓವರಾಲ್ ಆಗಿ ಯು ಆರ್ ಡೂಯಿಂಗ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ನಿಮ್ಮ ಲೈಫಲ್ಲಿ ನೆಕ್ಸ್ಟು 7 to 10 ಡೇಸಲ್ಲಿ. ಗ್ರೂಪ್ ನಂಬರ್ 2, ಫಂಟಾಸ್ಟಿಕ್ ಎನರ್ಜಿ, ಕ್ಲೆನ್ಸಿಂಗ್, ಕ್ಲಿಯರಿಂಗ್ ಆ್ಯಂಡ್ ಇಂಪ್ರೂವಿಂಗ್ ನಿಮ್ಮ ಎನರ್ಜಿನ. ಮತ್ತು ಕೆಲವರು ಫ್ಲವರ್ಸ್ ತಂದು ಮನೆಯಲ್ಲಿ ಬೊಕ್ಕೆ ಥರ ಅಥವಾ ನಿಮ್ಮ ಫ್ಲವರ್ ಅರೇಂಜ್ಮೆಂಟ್ ಇರ್ಬೋದು. ಐ ಡೋಂಟ್ ನೋ, ಯು ಆರ್ ಕ್ರಿಯೇಟಿಂಗ್ ಅ ಲಾಟ್ ಆಫ್ ಬ್ಯೂಟಿ. ನಿಮ್ಮ ಮನೆಯಲ್ಲಿ ಆ ಫ್ರೇಗ್ರೆನ್ಸ್ ಇರ್ಬೋದು, ಆ ಬ್ಯೂಟಿ ಇರ್ಬೋದು, ರೂಮ್ ಸ್ಪ್ರೇ ಇರ್ಬೋದು ಅಥವಾ ಅರೋಮಾಥೆರಪಿ ಇರ್ಬೋದು, ಕ್ಯಾಂಡಲ್ಸ್ ಲೈಟ್ ಮಾಡೋದಿರ್ಬೋದು. ಯು ಆರ್ ಆ್ಯಡಿಂಗ್ ಅ ಲಾಟ್ ಆಫ್ ಬ್ಯೂಟಿ ನಿಮ್ಮ ಮನೆಯ ವಾತಾವರಣಕ್ಕೆ, ನಿಮ್ಮ ಓವರಾಲ್ ಎನರ್ಜಿನ ಇಂಪ್ರೂವ್ ಮಾಡೋದಕ್ಕೆ. ದ ಫಸ್ಟ್ ಕಾರ್ಡ್ ಈಸ್ ವಿ ಹ್ಯಾವ್ ಶ್ಯಾಡೋ. ಬಟ್ ಈ ಕಾರ್ಡ್ ಆ್ಯಕ್ಚುಲಿ ನನಗೆ ಬರ್ತಾ ಇರೋವಂಥ ಮೆಸೇಜು, ನೀವು ಆಲ್ರೆಡಿ ಶ್ಯಾಡೋ ಪೀರಿಯಡಲ್ಲಿ ಇದ್ರಿ ಇಷ್ಟು ದಿನ. ಮೇ ಬಿ ಎಕ್ಲಿಪ್ಸ್ ವಾಸ್ ವೆರಿ ವೆರಿ ಹಾರ್ಡ್ ಫಾರ್ ಯು. ಎಕ್ಲಿಪ್ಸ್ ಎನರ್ಜಿ ನಿಮ್ಮನ್ನು ಆ್ಯಕ್ಚುಲಿ ತುಂಬ ಡೌನ್ ಆಗಿಟ್ಟಿತ್ತು, ನಿಮ್ಮ ಎನರ್ಜಿ ಲೆವೆಲ್ ಲೋ ಇತ್ತು. ಆ ಎನರ್ಜಿಯಿಂದ ಇವಾಗ ಲೈಟ್ಗೆ ಮೂವ್ ಆಗ್ತಾ ಇರೋದನ್ನು ತೋರಿಸ್ತಾ ಇದ್ದಾರೆ. ದೆರ್ ವಾಸ್ ಅ ಪೀರಿಯಡ್ ಆಫ್ ಶ್ಯಾಡೋ, ಬಟ್ ನೌ ಯು ಆರ್ ಮೂವಿಂಗ್ ಟು ದ ಲೈಟ್. ಸೊ ಲೋ ಎನರ್ಜಿಯಿಂದ ಸ್ವಲ್ಪ ಹೈ ಎನರ್ಜಿಗೆ ಮೂವ್ ಆಗ್ತಾ ಇದ್ದೀರಾ ಇವಾಗ. ಸೊ ಓವರಾಲ್ ಆಗಿ ನಿಮ್ಮ ಲೈಫ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ತಾ ಇರೋ ಥರ ಆಬ್ಸಲ್ಯೂಟ್ಲಿ ಸೊ ಈ ಕಾರ್ಡ್ ಬಂದು ಅಗೇನ್ ಈ ಡಾರ್ಕ್ನೆಸ್ಸಿಂದ ಮತ್ತೆ ಈ ಲೈಟ್ಗೆ ನೀವು ಮೂವ್ ಆಗ್ತಾ ಇರೋದು. ಸೊ ಯು ಆರ್ ಗೋಯಿಂಗ್ ಟು ಫೀಲ್ ಮಚ್ ಬೆಟರ್. ನೆಕ್ಸ್ಟ್ 7 to 8 ಡೇಸಲ್ಲಿ ನಿಮ್ಮ ಎನರ್ಜಿ ಲೆವೆಲ್ ಸ್ಲೋ ಆಗಿ ಇಂಪ್ರೂವ್ ಆಗೋದನ್ನು ನೋಡ್ತೀರಾ. ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ನಿಮ್ಮ ಹೆಲ್ತ್ ಇಶ್ಯೂಸು ಸ್ಲೋ ಆಗಿ ಇಂಪ್ರೂವ್ ಆಗೋದನ್ನು ಅಬ್ಸರ್ವ್ ಮಾಡ್ತೀರಾ. ಮತ್ತು ಓವರಾಲ್ ಆಗಿ ಯು ಆರ್ ಫೀಲಿಂಗ್ ರಿಯಲಿ ಗುಡ್. ಈ ಶ್ಯಾಡೋಯಿಂದ ಈ ಲೈಟ್ ಎನರ್ಜಿಗೆ ನೀವು ಮೂವ್ ಆಗ್ತಾ ಇದ್ದೀರಾ. ಸೊ ಇಫ್ ಯು ಹ್ಯಾಡ್ ಎನಿ ಇಶ್ಯೂಸ್, ಸೊ ಡೋಂಟ್ ವರಿ. ಆ ಎನರ್ಜಿ ಬಂದು ಸ್ಲೋ ಆಗಿ ಶಿಫ್ಟ್ ಆಗ್ತಾ ಇದೆ. ಲಿಮಿಟೇಷನ್ಸ್ ಇತ್ತು, ಸ್ವಲ್ಪ ಅನಾಯನ್ಸ್ ಇತ್ತು, ಬಾಡಿನಲ್ಲಿ ಇರಿಟೇಷನ್ ಇತ್ತು. ಸೊ ಆಲ್ ಆಫ್ ದ್ಯಾಟ್ ಇಸ್ ಚೇಂಜಿಂಗ್. ನೆಕ್ಸ್ಟ್ 7 to 10 ಡೇಸಲ್ಲಿ ಯು ಆರ್ ಗೋಯಿಂಗ್ ಟು ಫೀಲ್ ಮಚ್ ಬೆಟರ್ ಇವಾಗ. ಸೊ ನಿಮ್ಮ ಓವರಾಲ್ ಹೆಲ್ತ್ ಇಂಪ್ರೂವ್ಮೆಂಟ್ಗೆ ಥಿಂಗ್ಸ್ ಆರ್ ಚೇಂಜಿಂಗ್ ನಾವು. ಗ್ರೂಪ್ ನಂಬರ್ 2 ವಿ ಹ್ಯಾವ್ ನಂಬರ್ 10.
ಯಾ ಈ ಡಾರ್ಕ್ನೆಸ್ಸಿಂದ ಈ ಶಿಫ್ಟ್ ಆಗ್ತಾ ಇರೋದು ವಿತ್ ದಿಸ್ ಡೆಸ್ಟಿನಿ, ದಿಸ್ ಇಸ್ ವೀಲ್ ಆಫ್ ಫಾರ್ಚೂನ್. ಸೊ ನಿಮ್ಮ ಎನರ್ಜಿ ಶಿಫ್ಟ್ ಆಗ್ತಾ ಇರೋದಕ್ಕೆ ಅದು ಸಂಕೇತ ಈ ಕಾರ್ಡು. ಸೊ ನಿಮ್ಮ ಓವರ್ ಆಲ್ ಇಂಪ್ರೂವ್ಮೆಂಟ್ಗೆ ಈ ಸಮಯದಲ್ಲಿ ಇದು ಸಪೋರ್ಟ್ ಮಾಡ್ತಾ ಇದೆ. ನಿಮ್ಮ ಎನರ್ಜಿ ಆ್ಯಕ್ಚುಲಿ ಕ್ಲೆನ್ಸ್ ಮಾಡಿ ಕ್ಲಿಯರ್ ಮಾಡಿ ನಿಮ್ಮ ಓವರ್ ಆಲ್ ಆಗಿ ನಿಮ್ಮ ಕ್ವಾಲಿಟಿ ಆಫ್ ಲೈಫನ್ನ, ಕ್ವಾಲಿಟಿ ಆಫ್ ಹೆಲ್ತನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಈ ಎನರ್ಜಿ. ಆ್ಯಕ್ಚುಲಿ ಬಿಗರ್ ಪಿಕ್ಚರಲ್ಲಿ ದೆರ್ ಇಸ್ ಅ ಲಾಡ್ ಆಫ್ ಚೇಂಜ್ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದು, ನಿಮ್ಮ ಫ್ಯೂಚರಲ್ಲಿ ಆಗ್ತಾ ಇರೋದು. ಸೊ ಈ ವಾರ ಬಂದು ಅದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು, ಅದಕ್ಕೆ ಫೌಂಡೇಶನ್ ಹಾಕ್ತಾ ಇರೋ ಥರ ಇದೆ. ಯಾಕಂದರೆ ದ ಡೆಸ್ಟಿನಿ ಕಾರ್ಡ್ ಬಂದು ಇಟ್ ಈಸ್ ನಾಟ್ ಜಸ್ಟ್ ಅ ಸಿಂಪಲ್ ಈ ವಾರದಲ್ಲಿ ಎನರ್ಜಿ ಸ್ವಲ್ಪ ಶಿಫ್ಟ್ ಆಗುತ್ತೆ ಅನ್ನೋ ಅಷ್ಟೇ ಅಲ್ಲ. ಅದು ಓವರ್ ಆಲ್ ಆಗಿ ನೀವು ಇಷ್ಟು ದಿನ ಪ್ರಾಬ್ಲಮಲ್ಲಿ ಇದ್ರೆ ಯು ಆರ್ ಮೂವಿಂಗ್ ಟು ದ ಬೆಟರ್ ಪ್ಲೇಸ್ ನಾವು. ಇಷ್ಟು ದಿನ ನೆಗೆಟಿವ್ ಸೈಕಲಲ್ಲಿದ್ದರೆ ಇವಾಗ ಪಾಸಿಟಿವ್ ಸೈಕಲ್ಗೆ ಮೂವ್ ಆಗ್ತಾ ಇರುವಂಥದ್ದು. ಸೊ ಇಟ್ಸ್ ಅ ಬಿಗ್ ಚೇಂಜ್ ಜೀವನದಲ್ಲಿ ನೆಕ್ಸ್ಟ್ ಫೇಸಲ್ಲಿ ನಿಮಗೆ ಎಂಟರ್ ಆಗ್ತಾ ಇರೋದು. ಬಟ್ ಈ ವಾರ ಬಂದು ಅದರದ್ದು ಗ್ಲಿಮ್ಮರ್ ಮತ್ತು ಇಲ್ಲೂ ಅಷ್ಟೇ ಫುಲ್ ಲೈಟ್ ಇನ್ನೂ ಓಪನ್ ಆಗಿ ತೋರಿಸಿಲ್ಲ, ಸ್ವಲ್ಪ ಮೂವ್ ಆಗ್ತಾ ಇದೆ. ಈ ವ್ಯಕ್ತಿ ಬಂದು ಈಗರಾಗಿ ವೇಟ್ ಮಾಡ್ತಾ ಇರೋದು ಈ ಲೈಟ್ ಬೀಮ್ ಆಗೋದಕ್ಕೆ ಅವನ ಮೇಲೆ, ಮತ್ತು ಕಂಪ್ಲೀಟ್ ಲೈಟನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಈ ಖುಷಿ, ಈ ಹ್ಯಾಪಿನೆಸ್ಸು ಮತ್ತು ಈ ಚೇಂಜ್ದು ಒಂದು ಗ್ಲಿಮ್ಸ್ ನಿಮಗೆ ಕಾಣಿಸ್ತಾ ಇರೋ ಥರ ಇದೆ. ಮತ್ತು ನಿಮ್ಮ ಲೈಫಲ್ಲಿ ಆ ಹೋಪ್ ರೆಸ್ಟೋರ್ ಆಗ್ತಾ ಇರೋ ಥರ ಇದೆ. ಇನ್ನೇನು ಬದಲಾಗಲ್ಲ ಅಂತ ಅಂದ್ಕೊಂಡಿದ್ದು ಸ್ಲೋ ಆಗಿ ಬದಲಾಗ್ತಾ ಇರೋದನ್ನು ನೋಡೋಕ್ಕೆ ಶುರು ಮಾಡಿರ್ಬೋದು ನೀವು ಆಲ್ರೆಡಿ. ಬಟ್ ಅದು ಇನ್ನೂ ಸ್ಟ್ರಾಂಗ್ ಆಗಿ ಇಟ್ ಇಸ್ ಗೋನ್ ಇಂಪ್ರೂವ್ ನಿಮ್ಮ ಲೈಫಲ್ಲಿ. ಆ್ಯಂಡ್ ದೆನ್ ವಿ ಹ್ಯಾವ್ ಸೋಲಾರ್ ಪ್ಲೆಕ್ಸಸ್ ಚಕ್ರ, ವೆರಿ ಬ್ಯೂಟಿಫುಲ್. ಗ್ರೂಪ್ ನಂಬರ್ 1ಗೆ ಅವರ ಥ್ರೋಟ್ ಚಕ್ರದ ಬಗ್ಗೆ ಮಾತಾಡಿದ್ರು. ಸೊ ನಿಮಗೆ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ, ಸೊ ಪವರ್ಲೆಸ್ನೆಸ್ ಅನ್ನೋ ಥರ ಇದ್ದಿದ್ರೆ ಲೈಕ್ ಲಾಸ್ಟ್ ಪೀರಿಯಡ್ ಆಫ್ ಯುವರ್ ಲೈಫಲ್ಲಿ, ಎಸ್ಪೆಷಲಿ ಎಕ್ಲಿಪ್ಸ್ ಸೀಸನಲ್ಲಿ ಐ ಹ್ಯಾವ್ ನೋ ಪವರ್, ಐ ಹ್ಯಾವ್ ನೋ ಕಂಟ್ರೋಲ್ ಅನ್ನೋ ಥರ ಸಿಚುವೇಶನಲ್ಲಿ ನೀವು ಇದ್ದಿದ್ರೆ, ಸೊ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಗುಡ್ ಅಗೇನ್. ಲೈಕ್ ನಿಮ್ಮ ಪವರ್ನ ನೀವು ಮತ್ತೆ ರೆಸ್ಟೋರ್ ಮಾಡ್ತಾ ಇರೋ ಥರ ಇದೆ. ನಿಮ್ಮ ಬ್ಯಾಟ್ರೀಸ್ ಚಾರ್ಜ್ ಆಗ್ತಾ ಇರೋ ಥರ ಇದೆ. ಬ್ಯಾಟ್ರಿ ಅಬ್ಸಲ್ಯೂಟ್ಲಿ ಡೆಡ್ ಆಗಿರೋದು ಮತ್ತೆ ಚಾರ್ಜ್ ಆಗಿ ಯು ಆರ್ ಗೋನ್ ಟು ಫೀಲ್ really good energetically. ಮತ್ತು ಸೋಲಾರ್ ಪ್ಲೆಕ್ಸಸ್ ಚಕ್ರ, ಲುಕ್ ಅಟ್ ಆಲ್ ದ ಲೈಟ್, ಎಲ್ಲೋ ಮತ್ತು ಇಲ್ಲೂ ಲೈಟು ಸ್ಲೋ ಆಗಿ ಬರೋದಕ್ಕೆ ಶುರು ಆಗಿರೋದು. ಮತ್ತು ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫೀಲಿಂಗ್ ಆ ಕಾನ್ಫಿಡೆನ್ಸನ್ನು, ಮತ್ತು ಆ ಜೀವನದ ಬಗ್ಗೆ ಉತ್ಸಾಹನ, ಇನ್ಸ್ಪಿರೇಷನನ್ನು, ಮತ್ತು ಮೋಟಿವೇಶನ್ ಚೆನ್ನಾಗಿರುತ್ತೆ ನೆಕ್ಸ್ಟ್ 7 to 10 ಡೇಸಲ್ಲಿ. ಮತ್ತು ಈ ಕಾರ್ಡು ನಿಮ್ಮ ಹೆಲ್ತ್ ಇಂಪ್ರೂವ್ಮೆಂಟ್ ಬಗ್ಗೆನೂ ಹೇಳ್ತಾ ಇರೋದು, ನಿಮ್ಮ ಎನರ್ಜಿ ಲೆವೆಲ್ ಇಂಪ್ರೂವ್ಮೆಂಟ್ ಬಗ್ಗೆನೂ ಹೇಳ್ತಾ ಇರೋದು. ಗ್ರೂಪ್ ನಂಬರ್ 1ಗೂ ಈ ಕಾರ್ಡ್ ಬಂದಿತ್ತು. ಇಷ್ಟು ದಿನ ಕ್ಲಾರಿಟಿ ಕಡಿಮೆ ಇದ್ದಿದ್ರೆ, ಏನು ಮಾಡಬೇಕು ಅಂತ ಗೊತ್ತಿಲ್ದಿರ ಸ್ವಲ್ಪ ಮಾಸ್ಲ್ ಥರ ಇದ್ದಿದ್ದರೆ ಜೀವನ, ಎಸ್ಪೆಷಲಿ ಎಕ್ಲಿಪ್ಸ್ ಸೀಸನಲ್ಲಿ, ಎಸ್ಪೆಷಲಿ ಲಾಸ್ಟ್ 15 ಡೇಸಲ್ಲಿ ಅಷ್ಟೊಂದು ಉತ್ಸಾಹ ಇಲ್ಲ, ಐ ವಾಸ್ ಟಯರ್ಡ್, ಅಥವಾ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ, ಈ ಥರ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದರೆ ಆ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗ್ತಾ ಇರೋವಂಥ ಒಂದು ಫೇಸ್ ಇವಾಗ. ದ ಕ್ಲೌಡ್ಸ್ ಆರ್ ಕ್ಲಿಯರಿಂಗ್, ಓಕೆ. ಈ ಗ್ರೇ ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಗಿ ಮತ್ತೆ ಕ್ಲಿಯರ್ ಬ್ಲೂ ಸ್ಕೈ ಕಾಣಿಸ್ತಾ ಇರೋದು, ಮತ್ತು ಆ ಸೂರ್ಯ ಬ್ರೈಟ್ ಆಗಿ ನಮ್ಮ ಕಡೆಗೆ ಫ್ಲ್ಯಾಶ್ ಆಗ್ತಾ ಇರೋದು. ಆ್ಯಂಡ್ ದೆನ್ ವಿ ಆರ್ ಫೀಲಿಂಗ್ ಹ್ಯಾಪಿ ಅಗೇನ್. ಮತ್ತು ಬಿ ತೋರಿಸ್ತಾ ಇದ್ದಾರೆ. ಬಿ ಎನರ್ಜಿ ಈಸ್ ಅ ಬ್ಯುಸಿ ಎನರ್ಜಿ. ಮೇ ಬಿ ನಿಮ್ಮ ಫ್ಯೂಚರಲ್ಲಿ ನೀವು ತುಂಬ ಬ್ಯುಸಿ ಆಗ್ಬೋದು, ನೀವು ಅಂದ್ಕೊಂಡಿದ್ದನ್ನು ನೀವು ಸ್ಟಾರ್ಟ್ ಮಾಡೋದು, ಅಥವಾ ಬಿಸ್ನೆಸ್ ಇರ್ಬೋದು, ವಾಟ್ ಎವರ್, ಲೈಕ್ ಯು ಆರ್ ಗೆಟಿಂಗ್ ಬ್ಯುಸಿಯರ್. ಲೈಫ್ ಸ್ವಲ್ಪ ಬ್ಯುಸಿ ಆಗ್ಬೋದು, ಮತ್ತು ಆ್ಯಕ್ಚುಲಿ ಆ ಬಿಸಿನೆಸ್ ನಿಮಗೆ ಖುಷಿ ತರ್ಬೋದು, ತುಂಬ ಪ್ರೊಡಕ್ಟಿವ್ ಬಿಸಿನೆಸ್ ಇರ್ಬೋದು, ಮತ್ತು ಅದರಿಂದ ಗ್ರೋತ್, ಪ್ರಾಸ್ಪ್ಯಾರಿಟಿ, ಅಬಂಡೆನ್ಸ್ ಬರೋವಂಥ ಚಾನ್ಸಸ್ಸು ತುಂಬ ಇದೆ. ಬಟ್ ಆ್ಯಸ್ ಆಫ್ ನಾವು ಅದಕ್ಕೆ ಕ್ಲಿಯರ್ ಮಾಡಿಕೊಡ್ತಾ ಇದ್ದೀರಾ ಎನರ್ಜೀಸ್ನೆಲ್ಲ, ಹಳೆ ಎನರ್ಜೀಸ್ನೆಲ್ಲ ರಿಲೀಸ್ ಮಾಡ್ತಾ ನಿಮ್ಮ ಉತ್ಸಾಹನ ನೀವು ರೀಕ್ಲೇಮ್ ಮಾಡ್ತಾ ಇದ್ದೀರಾ, ನಿಮ್ಮ ಇನ್ಸ್ಪಿರೇಷನ್, ನಿಮ್ಮ ಮೋಟಿವೇಶನನ್ನು ನೀವು ರೀಕ್ಲೇಮ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಫೀಲಿಂಗ್ ರಿಯಲಿ ಗುಡ್ ಆ್ಯಂಡ್ ಹ್ಯಾಪಿ ಆ್ಯಂಡ್ ಮೋಟಿವೇಟೆಡ್. ಮತ್ತು ಐ ಆಮ್ ಫೀಲಿಂಗ್ ಲೈಕ್ ಯು ಆರ್ ಟೇಕಿಂಗ್ ಅ ಲಾಡ್ ಆಫ್ ಆ್ಯಕ್ಷನ್ಸ್. ತುಂಬ ಆ್ಯಕ್ಷನ್ ಇರೋ ಥರ ಇದೆ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ 7 to 10 ಡೇಸ್. ದೋ ಇಟ್ ಇಸ್ ಫೆಮಿನನ್ ಎನರ್ಜಿ, ಮೂನ್ ಎನರ್ಜಿ ಬಂದಿದ್ದು ನಿಮಗೆ, ಬಟ್ ಇಟ್ ಸ್ಟಿಲ್ ಫೀಲ್ಸ್ ಲೈಕ್ ಯು ಆರ್ ಟೇಕಿಂಗ್ ಅ ವೆರಿ ಇನ್ಸ್ಪೈರ್ಡ್ ಆ್ಯಕ್ಷನ್, ಇನ್ಸ್ಪಿರೇಷನಿಂದ ಆ್ಯಕ್ಷನ್ಸ್ ತೊಗೊಳ್ತಾ ಇರೋ ಥರ ಇದೆ. ಆ್ಯಂಡ್ ದೆನ್ ವಿ ಹ್ಯಾವ್ ಅಥಾರಿಟಿ, ದ ಮ್ಯಾಸ್ಕಲನ್ ಎನರ್ಜಿ. ವಿ ಹ್ಯಾವ್ ಬೋತ್ ಮ್ಯಾಸ್ಕಲನ್ ಆ್ಯಂಡ್ ಫೆಮಿನನ್ ಎನರ್ಜಿ, ಸೋಲಾರ್ ಪ್ಲೆಕ್ಸಸ್ ಎನರ್ಜಿ. ಸೊ ದಿಸ್ ವೀಕ್ ನೆಕ್ಸ್ಟ್ 7 to 10 ಡೇಸ್ ಲೈಕ್ ಇನ್ಸ್ಪಿರೇಷನ್ನು ಇರುತ್ತೆ, ಮೋಟಿವೇಶನು ಇರುತ್ತೆ, ಆ್ಯಕ್ಷನ್ಸು ತೊಗೊಳ್ತಾ ಇದ್ದೀರಾ, ಮತ್ತು ಸೆಲ್ಫ್ ಲವ್ನು ತೋರಿಸ್ತಾ ಇದ್ದಾರೆ. ಇಟ್ ಈಸ್ ಇನ್ ಬ್ಯಾಲೆನ್ಸ್. ಲೈಕ್ ಅಡುಗೆ ಮಾಡಬೇಕಾದ್ರೆ ಕರೆಕ್ಟ್
ಅಮೌಂಟಲ್ಲಿ ನಾವು ಶುಗರ್ ಹಾಕೋದಿರ್ಬೋದು, ಸಾಲ್ಟ್ ಹಾಕೋದಿರ್ಬೋದು, ಖಾರ ಹಾಕೋದಿರ್ಬೋದು, ಎಲ್ಲ ಕರೆಕ್ಟಾಗಿ ಹಾಕಿದಾಗ ಅ ಬ್ಯೂಟಿಫುಲ್ ರೆಸಿಪಿ ಒಂದು ಮಾಡೋದಕ್ಕೆ ಸಾಧ್ಯ. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್. ಪ್ರತಿಯೊಂದೂ ಯು ಆರ್ ಮ್ಯಾನೇಜಿಂಗ್ ರೈಟ್ ನೆಕ್ಸ್ಟ್ 7 to 10 ಡೇಸಲ್ಲಿ, ಆ್ಯಂಡ್ ಯು ಆರ್ ಫೀಲಿಂಗ್ ಗುಡ್ ಆ್ಯಂಡ್ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್. ಇದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಿದ್ದೀರಾ ಅಂತ ಹೇಳಿ. ಆಬ್ಸಲ್ಯೂಟ್ಲಿ ಲುಕ್ ಎಟ್ ದಟ್ ವಿ ಹ್ಯಾವ್ ಲವ್ ಆ್ಯಂಡ್ ಬ್ಯಾಲೆನ್ಸ್. ನಿಮ್ಮ ಜೀವನಕ್ಕೆ ಆ ಬ್ಯಾಲೆನ್ಸನ್ನು ತರ್ತಾ ಇದ್ದೀರಾ ನೆಕ್ಸ್ಟ್ 7 to 10 ಡೇಸಲ್ಲಿ. ಬ್ಯಾಲೆನ್ಸ್ ಆಫ್ ಫೆಮಿನನ್ ಆ್ಯಂಡ್ ಮ್ಯಾಸ್ಕುಲನ್, balance of action and rest, balance of receiving and giving. So there is a lot of balance ನಿಮ್ಮ ಲೈಫಲ್ಲಿ ನೆಕ್ಸ್ಟ್ 7 to 10 ಡೇಸಲ್ಲಿ. ಇಟ್ ಫೀಲ್ಸ್ ಲೈಕ್ ಆರ್ಗನೈಸ್ಡ್ ಪ್ಲಾನಿಂಗ್ ಆ್ಯಂಡ್ ಇನ್ಸ್ಪೈರ್ಡ್ ಆ್ಯಕ್ಷನ್ಸ್. Self love is also important next 7 to 10 ಡೇಸಲ್ಲಿ. ಇಟ್ ಫೀಲ್ಸ್ ಅ ವಂಡರ್ಫುಲ್ ವೀಕ್ ಆಫ್ಟರ್ ಲಾಂಗ್ ಟೈಮ್. ಎಷ್ಟೊಂದು ದಿನ ಆದಮೇಲೆ, ಎಷ್ಟೊಂದು ವೇಟ್ ಮಾಡಿದ್ಮೇಲೆ ಮತ್ತೆ ಈ ಇನ್ಸ್ಪಿರೇಷನ್ ನಿಮಗೆ ವಾಪಸ್ ಬರ್ತಾ ಇರೋದು. ಯು ಆರ್ ಗೋಯಿಂಗ್ ಟು ಫೀಲ್ ಇನ್ ಕಂಟ್ರೋಲ್ ಅಗೇನ್, ಲೈಕ್ ಔಟ್ ಆಫ್ ಕಂಟ್ರೋಲ್, ಹೆಲ್ಪ್ಲೆಸ್ನೆಸ್ ಆ ಥರ ಅನಿಸಿದ್ರೆ ನಿಮಗೆ ಇಷ್ಟು ದಿನ, ಯು ಆರ್ ಗೋಯಿಂಗ್ ಟು ಫೀಲ್ ಲೈಕ್ ಯು ಆರ್ ಇನ್ ಕಂಟ್ರೋಲ್ ನೌ, ಯು ಆರ್ ಇನ್ ಚಾರ್ಜ್. ಮತ್ತು ನಿಮ್ಮ ಕೈಯಲ್ಲಿ ಆ ಚಾರಿಯಟ್ದು ಪವರ್ ನಿಮ್ಮ ಕೈಯಲ್ಲಿ ವಾಪಸ್ಸು ಬಂದಿರೋ ಥರ ಇದೆ. ವಿತ್ ದ ಟಿಕ್ಟಾಕ್ ಎನರ್ಜಿ ಹಿಯರ್, ಯು ಆರ್ ಯೂಸಿಂಗ್ ಯುವರ್ ಟೈಮ್ ವೆರಿ ವೈಸ್ಲಿ. ನಿಮ್ಮ ಟೈಮನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಮೂವಿಂಗ್ ಫಾರ್ವರ್ಡ್. ಇಷ್ಟು ದಿನ ಸ್ಟಕ್ ಇದ್ದಿದ್ರೆ ಯು ಆರ್ ಗೋಯಿಂಗ್ ಟು ಮೂವ್ ಫಾರ್ವರ್ಡ್. ನೀವು ಎಲ್ಲಿ ಹೋಗ್ತಾ ಇದ್ರಿ, ದೋ ಇಟ್ ಇಸ್ ಸ್ಲೋ ಮೂವ್ಮೆಂಟ್ ಇದ್ರೂ ಯು ಆರ್ ಗೋಯಿಂಗ್ ಟು ಫೀಲ್ ರಿಯಲಿ ಗುಡ್. ನಿಮ್ಮ ಮೂವ್ಮೆಂಟ್ ಬಗ್ಗೆ, ನಿಮ್ಮ ಆ್ಯಕ್ಷನ್ಸ್ ಬಗ್ಗೆ, ಮತ್ತು ನೀವು ತೊಗೊಳ್ತಾ ಇರೋಂಥ ಸ್ಟೆಪ್ಸ್ ಬಗ್ಗೆ. ಐ ಆಮ್ ಗೆಟಿಂಗ್ a wonderful energy. Group number 2 overall ಆಗಿ ನಿಮ್ಮ ನೆಕ್ಸ್ಟ್ 7 to 10 ಡೇಸಲ್ಲಿ you're doing what is right. Absolutely. Look at that chop wood. Like this is a broomstick. ಈ ಕಸ ಗುಡಿಸೋದಕ್ಕೆ ಆ ಕಡ್ಡಿಗಳನ್ನ ಯೂಸ್ ಮಾಡ್ಕೊಂಡಿರೋಂಥ ಸ್ಟಿಕ್ ಇದು. ಇಟ್ಸ್ ಅ ಬ್ರೂಮ್ ಸ್ಟಿಕ್. ಲೈಕ್ ಮತ್ತು ಇಲ್ಲಿ ಬಕೆಟ್ ಕೂಡ ಇದೆ. ದಿಸ್ ಈಸ್ ಎಕ್ಸಾಕ್ಟ್ಲಿ ನಿಮ್ಮ ಓವರಾಲ್ ಎನರ್ಜಿ ನಾವು ಸ್ಟಾರ್ಟಿಂಗಿಂದ ಪಿಕಪ್ ಮಾಡ್ತಾ ಇರೋದು. ಯು ಆರ್ ಗೋಯಿಂಗ್ ಟು ಕ್ಲೀನ್, ಯು ಆರ್ ಗೋಯಿಂಗ್ ಟು ಕ್ಲೆನ್ಸ್, ಯು ಆರ್ ಗೋಯಿಂಗ್ ಟು ಇನ್ಸ್ಪೈರ್. ನಿಮ್ಮನ್ನು ನೀವು ಇನ್ಸ್ಪೈರ್ ಮಾಡೋದು ಆ್ಯಂಡ್ ಆ್ಯಕ್ಷನ್ಸ್ ತೊಗೊಳ್ಳೋದು, ಇನ್ಸ್ಪೈರ್ಡ್ ಆ್ಯಕ್ಷನ್ಸ್ ತೊಗೊಳ್ತಾ ಇರೋದು. ಆ್ಯಂಡ್ ಯು ಫೀಲ್ ಇನ್ ಕಂಟ್ರೋಲ್, ಯು ಫೀಲ್ ಇನ್ ಚಾರ್ಜ್. ಮತ್ತು ನಿಮ್ಮ ಜೀವನದಲ್ಲಿ ನೀವು ಮತ್ತೆ ಆ ಚಾರಿಯಟಲ್ಲಿ ನೀವು ರಥದ ಸಾರಥಿ ನೀವು ಅಂತ ಅನ್ನಿಸ್ಬೋದು. ಮತ್ತು ನಿಮಗೆ ಆ ಇನ್ಸ್ಪಿರೇಷನಿಂದ ಐ ಆಮ್ ಸೋ ಸಾರಿ, ಇವತ್ತು ನಿಮ್ಮ ಗ್ರೂಪಿಗೆ ರೆಕಾರ್ಡ್ ಮಾಡಬೇಕಾದ್ರೆ ದಿಸ್ ಇಸ್ ದ ಥರ್ಡ್ ಟೈಮ್ ನಾನು ಕ್ಯಾಮ್ರಾನ ಹಿಟ್ ಮಾಡಿರೋದು. ಆ್ಯಂಡ್ ಎಷ್ಟೊಂದು ಎಡಿಟ್ ಮಾಡಬೇಕಾಯ್ತು ನಿಮ್ಮ ಗ್ರೂಪ್ದು ವಿಡಿಯೋನ ಟು ಕಂಬೈನ್ ಟುಗೆದರ್. ಸೊ ಯಾ, ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಫೀಲಿಂಗ್ ನಿಮ್ಮ ಗ್ರೂಪ್ಗೆ. ಲೈಕ್ ಯು ಆರ್ ಎಡಿಟಿಂಗ್, ಯು ಆರ್ ರಿಲೀಸಿಂಗ್. ದೋ ಅಲ್ಲಿ ಇಲ್ಲಿ ವಾಬ್ಲಿ ಇತ್ತು ನಿಮ್ಮ ಜೀವನದಲ್ಲಿ, ಸ್ವಲ್ಪ ಅನ್ಪ್ರೆಡಿಕ್ಟಬಲ್ ಅಂತ ಅನ್ನಿಸ್ತಾ ಇತ್ತು ಜೀವನ. ಬಟ್ ಯು ಆರ್ ಬ್ರಿಂಗಿಂಗ್ ಬ್ಯಾಕ್ ದ ಕಂಟ್ರೋಲ್ ಅಗೇನ್ ನಿಮ್ಮ ಲೈಫಲ್ಲಿ. ಆ್ಯಂಡ್ ಯು ಆರ್ ಕ್ಲೆನ್ಸಿಂಗ್ ಆ್ಯಂಡ್ ಕ್ಲಿಯರಿಂಗ್ ಅ ಲಾಡ್ ಆಫ್ ಥಿಂಗ್ಸ್. ಆಲ್ ರೈಟ್. ಮತ್ತು ಅಟ್ ದ ಸೇಮ್ ಟೈಮ್ ನಿಮಗೆ ಲಾಸ್ಟ್ ಮೆಸೇಜು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಬರ್ತಾ ಇರೋದು. ಮೇ ಬಿ ದೇರ್ ಆರ್ ಸಮ್ ಬ್ಲಾಕೇಜಸ್ ಅನ್ನೋದಕ್ಕಿಂತ ದೇರ್ ಆರ್ ಸಮ್ ಡೆನ್ಸ್ ಎನರ್ಜಿ ಅರೌಂಡ್ ನಿಮ್ಮ ಮನೆಯಲ್ಲಿರ್ಬೋದು ಅಥವಾ ನಿಮ್ಮ ಎನರ್ಜಿ ಫೀಲ್ಡಲ್ಲಿರ್ಬೋದು. ಮೇ ಬಿ ಅದಕ್ಕೇ ಅವರು ಹೇಳ್ತಾ ಇರೋದು ಕ್ಲೆನ್ಸ್ ಆ್ಯಂಡ್ ಕ್ಲಿಯರ್ ಅಂತ ಹೇಳಿ ಸ್ಟಾರ್ಟಿಂಗಿಂದ. ಸೊ ನಿಮ್ಮ ಎನರ್ಜಿನಲ್ಲೂ ಅಷ್ಟೇ, ವಾಕಿಂಗಿಗೆ ಹೋದಾಗ ಗ್ರೌಂಡಿಂಗ್ ಎಕ್ಸಸೈಸ್ ಮಾಡಿ, ಗ್ರೌಂಡಿಂಗ್ ಮೆಡಿಟೇಷನ್ ಮಾಡಿ, ವೈಟ್ ಲೈಟನ್ನು ನಿಮ್ಮ ಎನರ್ಜಿ ಫೀಲ್ಡಿಗೆ ಇನ್ವೈಟ್ ಮಾಡಿ. ಮೈ ಎನರ್ಜಿ ಇಸ್ ನಾವು ಕ್ಲೆನ್ಸ್ಡ್ ಆ್ಯಂಡ್ ಕ್ಲಿಯರ್ಡ್ ಅಂತ ಹೇಳಿ. ಕಾರ್ಡ್ ಕಟ್ಟಿಂಗ್ ಏನಾದರೂ ಮಾಡಬೇಕು ಅನಿಸಿದ್ರೆ ಕಾರ್ಡ್ ಕಟ್ಟಿಂಗ್ ಮಾಡಿ. ಮತ್ತು ಈ ಕಾಲ್ ಈ ಸಾಂಬ್ರಾಣಿ ಹೊಗೆ ಎಲ್ಲ ಕೊಟ್ಟಾಗ ನಿಮ್ಮ ಔರಿಕ್ ಫೀಲ್ಡಲ್ಲೆಲ್ಲ ಈ ಸಾಂಬ್ರಾಣಿ ಹೊಗೆ ಕೊಟ್ಕೊಳ್ಳಿ. ಸೊ ಇಟ್ ಈಸ್ ಟೈಮ್ ಫಾರ್ ಯು ಟು ಕ್ಲೆನ್ಸ್ ಆ್ಯಂಡ್ ಕ್ಲಿಯರ್ ಈ ಹಳೆ ಎನರ್ಜಿನ. ಬಿಕಾಸ್ ನಿಮ್ಮ ಡೆಸ್ಟಿನಿ, ನಿಮ್ಮ ಫ್ಯೂಚರ್ ಎನರ್ಜಿ ಇಟ್ ಇಸ್ ಶಿಫ್ಟಿಂಗ್ ಅ ಲಾಟ್. ಗ್ರೂಪ್ ನಂಬರ್ 2, ಸ್ಟೇ ಗ್ರೌಂಡೆಡ್ ತುಂಬ ಇಂಪಾರ್ಟೆಂಟ್ ನಿಮಗೆ. ಬಿಕಾಸ್ ನಿಮ್ಮ ಗ್ರೂಪ್ದು ರೀಡಿಂಗ್ ಮಾಡಬೇಕಾದ್ರೆ ನನಗೆ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಮೆಸೇಜ್ ಬರ್ತಾಯಿತ್ತು. ದೆರ್ ಇಸ್ ನೋ ಫ್ಲೋ. ಅಲ್ಲಿಂದ ಸ್ವಲ್ಪ ಮೆಸೇಜ್, ಇಲ್ಲಿಂದ ಸ್ವಲ್ಪ ಮೆಸೇಜ್, ಇದನ್ನು ಹೇಳೋಕೆ ಹೋದಾಗ ಅದನ್ನು ಮರ್ತೋಗ್ತಾ ಇದೆ. ಸೊ ಇನ್ಸ್ಪಿರೇಷನ್ ಚೆನ್ನಾಗಿದೆ, ಎನರ್ಜಿ ಚೆನ್ನಾಗಿದೆ, ನನಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಎಲ್ಲ ಬರ್ತಾ ಇದೆ. ಬಟ್ ಅದನ್ನು ಹೇಗೆ ನಾನು ಪ್ರಾಪರಾಗಿ ಕಲೆಕ್ಟ್ ಮಾಡಿಕೊಂಡು ಅದನ್ನು ನನ್ನ ಬೆನಿಫಿಟ್ಟಿಗೆ ಯೂಸ್ ಮಾಡ್ಕೊಳ್ಳೋದು, ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಯಾಕೆಂದರೆ ನಿಮ್ಮ ಗ್ರೂಪ್ದು ಐ ಥಿಂಕ್ ಐ ವಿಲ್ ಬಿ ಎಡಿಟಿಂಗ್ ಅ ಲಾಟ್. ನಿಮ್ಮ ಗ್ರೂಪ್ದು ದೇರ್ ಆರ್ ಲಾಟ್ ಆಫ್ ಡಿಸ್ಟರ್ಬೆನ್ಸಸ್ ನಿಮ್ಮ ಗ್ರೂಪಂದು ವಿಡಿಯೋನಲ್ಲಿ. ದರ್ ಇಸ್ ಅ ಲಾಟ್ ಆಫ್ ಎಡಿಟ್ ದಟ್ ಈಸ್ ಗೋಯಿಂಗ್ ಟು ಗೋ ಇನ್ ಟು ನಿಮ್ಮ ಗ್ರೂಪ್ ರೀಡಿಂಗನ್ನ ಟು ಪುಟ್ ಟುಗೆದರ್. ಸೊ ನಿಮ್ಮ ಎನರ್ಜಿನೂ ಹಾಗೆ ಇರೋದು. ಇನ್ಫಾರ್ಮೇಷನ್ ಬರ್ತಾ ಇದೆ, ಇನ್ಸ್ಪಿರೇಷನ್ ಇದೆ. ಬಟ್ ಯಾವುದು ಸರಿಯಾಗಿರುವಂಥ ಇನ್ಸ್ಪಿರೇಷನ್ನು, ಹೇಗೆ ನಾನು ಈ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು
ನನ್ನ ಲೈಫನ್ನ ನಾನು ಡಿಸೈನ್ ಮಾಡ್ಕೊಳ್ಳೋದು, ದ್ಯಾಟ್ ಈಸ್ ದ ಮೇಜರ್ ಥೀಮ್ ನಿಮಗೆ ನೆಕ್ಸ್ಟ್ 7 to 10 ಡೇಸಲ್ಲಿ. ವಂಡರ್ಫುಲ್ ವೀಕ್, ವಂಡರ್ಫುಲ್ ಎನರ್ಜೀಸ್, ಬಟ್ ಗ್ರೌಂಡಿಂಗ್, ಟು ಗ್ರೌಂಡ್ ಯೋರ್ ಸೆಲ್ಫ್, ಟು ಕ್ಲೆನ್ಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಿಮಗೆ. ಆಲ್ರೈಟ್, ಸೊ ಅದು ನಿಮ್ಮ ರೀಡಿಂಗ್ ಗ್ರೂಪ್ ನಂಬರ್ 2 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಐ ಕ್ಲೀನ್, ಐ ಕ್ಲೆನ್ಸ್, ಐ ರಿಲೀಸ್ ಅಂತ ಹೇಳಿ, ಐ ಇನ್ವೈಟ್ ವಂಡರ್ಫುಲ್ ಎನರ್ಜೀಸ್ ಅಂತ, ದಟ್ ಈಸ್ ಯುವರ್ ಅಫರ್ಮೇಷನ್. ಆ್ಯಂಡ್ ಟೇಕ್ ಕೇರ್ ಆಲ್ ಆಫ್ ಯು. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್.